ಎಲ್ರಿಗೂ ನಮಸ್ತೆ. ಹಿಸ್ಟ್ರಿಯಲ್ಲಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕೆಮಿಕಲ್ ಚೇಂಜಸ್ ಅಂಡ್ ಈಕ್ವೇಶನ್ಸ್ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಅಂದ್ರೆ ಏನು, ಕೆಮಿಕಲ್ ಚೇಂಜಸ್ ಅಲ್ಲಿ ಏನೇನ್ ಕಾಂಪೋನೆಂಟ್ಸ್ ಬರುತ್ತೆ, ಪ್ರಾಪರ್ಟೀಸ್ ಏನಿರುತ್ತೆ, ಜೊತೆಗೆ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಮತ್ತೆ ಅದ್ರದ್ದು ಈಕ್ವೇಶನ್ಸ್ ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀರಾ. ಇವತ್ತಿನ ಕ್ಲಾಸ್ ಅಲ್ಲಿ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಶನ್ಸ್ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಫಸ್ಟ್ ಕೆಮಿಕಲ್ ಈಕ್ವೇಶನ್ ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ, ಎ ಕೆಮಿಕಲ್ ಈಕ್ವೇಶನ್ ಇಸ್ ಅ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ಅ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿ. ಅಂದ್ರೆ ಏನ್ ಕೆಮಿಕಲ್ ರಿಯಾಕ್ಷನ್ ನಡೀತಾ ಇದೆ ಅದನ್ನ ನಾವು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಮಾಡ್ತೀವಲ್ಲ, ಅದಕ್ಕೆ ನಾವು ಕೆಮಿಕಲ್ ಈಕ್ವೇಶನ್ ಅಂತ ಹೇಳಿ ಕರಿತೀವಿ. ಇಟ್ ಶೋಸ್ ದ ರಿಯಾಕ್ಟೆಂಟ್ಸ್, ದ ಸ್ಟಾರ್ಟಿಂಗ್ ಸಬ್ಸ್ಟೆನ್ಸಸ್ ಅಂಡ್ ದ ಪ್ರಾಡಕ್ಟ್ಸ್ ದ ಸಬ್ಸ್ಟೆನ್ಸ್ ಫಾರ್ಮ್ಡ್ ಅಲಾಂಗ್ ವಿತ್ ದ ರೆಸ್ಪೆಕ್ಟಿವ್ ಕ್ವಾಂಟಿಟೀಸ್ ಅಂತ ಹೇಳಿದ್ರೆ, ಎಷ್ಟು ರಿಯಾಕ್ಟೆಂಟ್ಸ್ ಇದೆ, ಎಷ್ಟು ಪ್ರಾಡಕ್ಟ್ಸ್ ಇದೆ ಅಂತ ಹೇಳಿ ವಿತ್ ಕ್ವಾಂಟಿಟಿ ನಾವು ರೆಪ್ರೆಸೆಂಟೇಷನ್ ಮಾಡೋಂಥದ್ದು. ರಿಯಾಕ್ಟೆಂಟ್ಸ್ ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ, ಅಂದ್ರೆ ಪ್ರತಿವರ್ತಕಗಳು ಅಂತ ಹೇಳಿ ಕರಿತೀವಿ ಕನ್ನಡದಲ್ಲಿ. ಸಬ್ಸ್ಟೆನ್ಸಸ್ ಯು ಸ್ಟಾರ್ಟ್ ವಿತ್ ಅಂತ ಹೇಳಿದ್ರೆ, ಏನೇನ್ ಸಬ್ಸ್ಟೆನ್ಸ್ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಇನ್ವಾಲ್ವ್ ಆಗತ್ತೋ ಅದನ್ನ ನಾವು ರಿಯಾಕ್ಟೆಂಟ್ಸ್ ಅಂತ ಹೇಳಿ ಕರಿತೀವಿ. ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ ಸಬ್ಸ್ಟೆನ್ಸ್ ಫಾರ್ಮ್ಡ್ ಅಂದ್ರೆ ದ ರಿಸಲ್ಟ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, ಎಕ್ಸಾಂಪಲ್ 1 ಅಲ್ಲಿ ಏನ್ ಕೊಟ್ಟಿದ್ದಾರೆ, H2+O2 ಗಿವ್ ರೈಸ್ ಟು H2O ಅಂತ ಇದೆ. ಅಂತ ಹೇಳಿದ್ರೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಎರಡೂ ಸೇರಿ ರಿಯಾಕ್ಷನ್ ಆಗಿ ನಮ್ಗೆ ವಾಟರ್ ಮಾಲಿಕ್ಯೂಲ್ ಸಿಗ್ತಾ ಇದೆ ಅಂತ ಹೇಳಿ. ಸೊ ಇಲ್ಲಿ ರಿಯಾಕ್ಟೆಂಟ್ಸ್ ಯಾವ್ಯಾವ್ದು ಬರುತ್ತೆ ಅಂತ ನೋಡೋದಾದ್ರೆ, ರಿಯಾಕ್ಟೆಂಟ್ಸ್ H2 ಮತ್ತೆ O2 ಆಗತ್ತೆ. ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಏನಿರುತ್ತೆ ಅದನ್ನ ನಾವು ರಿಯಾಕ್ಟೆಂಟ್ಸ್ ಅಂತ ಹೇಳಿ ಕರಿತೀವಿ. ಸೊ ಹಾಗೆ ಪ್ರಾಡಕ್ಟ್ ಏನಾಗತ್ತೆ ಅವಾಗ, ಪ್ರಾಡಕ್ಟ್ H2O ಅಂದ್ರೆ ನಮ್ಗೆ ವಾಟರ್ ಮಾಲಿಕ್ಯೂಲ್ ಸಿಗ್ತಾ ಇದೆ ಎರಡು ರಿಯಾಕ್ಷನ್ ಇಂದ ಅಂತ ಹೇಳಿ. ಸೊ ನೆಕ್ಸ್ಟ್ ಬಂದು ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಶನ್. Chemical equations must follow the law of conservation of mass, meaning the number of atoms of each element must be the same on the both sides of the equation ಅಂತ ಹೇಳಿ. ಇವಾಗ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಮತ್ತೆ ಮೊಮೆಂಟಮ್ ಬಗ್ಗೆ ಎಲ್ಲ ನೀವು 9th ಸ್ಟ್ಯಾಂಡರ್ಡ್ ಆಲ್ರೆಡಿ ಓದಿರ್ತೀರಾ. ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ ಅಂದ್ರೆ ಎನರ್ಜಿ ಇಸ್ ನಾಟ್ ಬಿ ಕ್ರಿಯೇಟೆಡ್ ಅಂಡ್ ನಿದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್ ಅಲ್ವಾ. ಸೊ ಹಂಗೇನೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಅಲ್ಲೂ ಕೂಡ ಸೇಮ್ ಡೆಫಿನೇಷನ್ ಬರುತ್ತೆ. ಅಂತ ಹೇಳಿದ್ರೆ ಮಾಸ್ ಇಸ್ ನಿದರ್ ಬಿ ಕ್ರಿಯೇಟೆಡ್ ನಾಟ್ ಡಿಸ್ಟ್ರಾಯ್ಡ್ ಅಂತ ಹೇಳಿ ಇನ್ ಕೆಮಿಕಲ್ ಈಕ್ವೇಶನ್ ಅಂತ ಹೇಳಿ ತಗೋತೀವಿ. ಸೊ ಹಾಗಿದ್ರೆ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ರಿಯಾಕ್ಟೆಂಟ್ಸ್ ಮತ್ತೆ ಪ್ರಾಡಕ್ಟ್ಸ್ ಅಂದ್ರೆ ಏನು ಅಂತ ಹೇಳಿ ನಾನು ಪ್ರೀವಿಯಸ್ ಹೇಳಿದ್ದೀನಿ. ಸೊ ರಿಯಾಕ್ಟೆಂಟ್ಸ್ ಅಲ್ಲಿ ಎಷ್ಟು ನಂಬರ್ ಆಫ್ ಆಟಮ್ಸ್ ಇರುತ್ತೋ ಪ್ರಾಡಕ್ಟ್ ಅಲ್ಲೂ ಕೂಡ ಸೇಮ್ ನಂಬರ್ ಆಫ್ ಆಟಮ್ಸ್ ಇರಬೇಕು. ಸೊ ಹೀಗೆ ಬ್ಯಾಲೆನ್ಸ್ ಮಾಡೋದನ್ನ ನಾವು ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಶನ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ನೋಡೋದಾದ್ರೆ, ಫಸ್ಟ್ ಒನ್ ಪ್ರೀವಿಯಸ್ ಏನ್ ಎಕ್ಸಾಂಪಲ್ ಕೊಟ್ಟಿದೆ ಅದನ್ನೇ ತಗೊಳ್ಳೋಣ. ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಸೇರಿ ನಮಗೆ ವಾಟರ್ ಮಾಲಿಕ್ಯೂಲ್ ಸಿಗ್ತಾ ಇದೆ. ಸೊ ಇವಾಗ ಫಸ್ಟ್ ಕೊಟ್ಟಿರೋದನ್ನ ಬರ್ಕೊಳ್ಳಿ, ಸ್ವಲ್ಪ ಸ್ಪೇಸ್ ಬಿಟ್ಟು ಬರ್ಕೊಂಡ್ರೆ ನೆಕ್ಸ್ಟ್ ಕೋಫಿಷಿಯಂಟ್ ಬರೆಯಕ್ಕೆ ಈಸಿ ಆಗತ್ತೆ ನಿಮಗೆ. ಗಿವ್ ರೈಸ್ ಟು ವಾಟರ್ ಮಾಲಿಕ್ಯೂಲ್. ಸೊ H2+O2 ಗಿವ್ ರೈಸ್ ಟು H2O ಅಂತ ಬರ್ಕೊಂಡಿದ್ದೀನಿ. ಸೊ ರಿಯಾಕ್ಟೆಂಟ್ ಸೈಡ್ ಅಲ್ಲಿ H ಎಷ್ಟಿದೆ, 2 ಇದೆ ಅಲ್ವಾ. O ಎಷ್ಟಿದೆ, ಓನು ಕೂಡ 2 ಇದೆ. ಬಟ್ ಪ್ರಾಡಕ್ಟ್ ಸೈಡ್ ಅಂತ ಬಂದಾಗ H ಎಷ್ಟಾಯ್ತು, 2 ಆಯ್ತು. ಬಟ್ O ಎಷ್ಟಿದೆ, 1 ಇದೆ. ಸೊ O ಕೂಡ 2 ಆಗ್ಬೇಕಿತ್ತಲ್ವಾ. ಸೊ 2 ಆಗ್ಬೇಕು ಅಂತ ಹೇಳಿದ್ರೆ H2O ಪಕ್ಕ 2ನ ಆಡ್ ಮಾಡ್ತೀನಿ. ಸೊ ಇವಾಗ ಆಕ್ಸಿಜನ್ ಎಷ್ಟಾಗತ್ತೆ, 1 ಇದ್ದಿದ್ದು 2 ಆಯ್ತು ಅಲ್ವಾ. ಆಕ್ಸಿಜನ್ ಕೂಡ 2 ಆಯ್ತು. ಬಟ್ ಹೈಡ್ರೋಜನ್ ಎಷ್ಟಾಯ್ತು, ಇವಾಗ ಫಸ್ಟೇ 2 ಇತ್ತು, ನಾನು 2ನ ಆಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಈಗ 2 2s 4 ಆಯ್ತು. ಸೊ ಹೈಡ್ರೋಜನ್ ಬಂದು 4. ನೆಕ್ಸ್ಟ್ ಇವಾಗ ರಿಯಾಕ್ಟೆಂಟ್ ಸೈಡ್ ಮತ್ತೆ ಪ್ರಾಡಕ್ಟ್ ಸೈಡ್ ಎರಡು ಈಕ್ವಲ್ ಇದೆಯಾ. ಆಕ್ಸಿಜನ್ ರಿಯಾಕ್ಟೆಂಟ್ ಸೈಡ್ ಅಲ್ಲೂ 2 ಇದೆ, ಪ್ರಾಡಕ್ಟ್ ಸೈಡ್ ಅಲ್ಲೂ 2 ಇದೆ. ಬಟ್ ಹೈಡ್ರೋಜನ್ ಅಂತ ಬಂದಾಗ ಪ್ರಾಡಕ್ಟ್ ಸೈಡ್ 4 ಆಗೋಯ್ತು, ಬಟ್ ರಿಯಾಕ್ಟೆಂಟ್ ಸೈಡ್ ಅಲ್ಲಿ 2 ಇದೆ ಅಲ್ವಾ. ಸೊ ಇದಕ್ಕೆ ಏನ್ ಮಾಡ್ತೀವಿ, ಇವಾಗ H2 ಪಕ್ಕಕ್ಕೆ ಮತ್ತೆ 2ನ ಆಡ್ ಮಾಡ್ತೀವಿ. ಸೊ 2 2s ಮತ್ತೆ 4 ಆಯ್ತು. ಸೊ ರಿಯಾಕ್ಟೆಂಟ್ ಸೈಡ್ ಅಲ್ಲೂ ಕೂಡ ಹೈಡ್ರೋಜನ್ ಆಟಮ್ಸ್ 4 ಆಯ್ತು. ಸೊ ಈಗ ಎರಡನ್ನೂ ಆಡ್ ಮಾಡಿದ್ರೆ 4 + 2 6 ಆಗತ್ತೆ. ಗಿವ್ ರೈಸ್ ಟು ಇಲ್ಲೂ ಕೂಡ 4 + 2 6 ಆಯ್ತು. ಸೊ ಎರಡೂ ಕಡೆ ನಮ್ಗೆ ಈಕ್ವಲ್ ನಂಬರ್ ಆಫ್ ಆಟಮ್ಸ್ ಸಿಗ್ತಾ ಇದೆ. ಸೊ ರಿಯಾಕ್ಟೆಂಟ್ ಸೈಡ್ ಮತ್ತೆ ಪ್ರಾಡಕ್ಟ್ ಸೈಡ್ ಈಕ್ವಲ್ ನಂಬರ್ ಆಫ್ ಆಟಮ್ಸ್ ಇರ್ಬೇಕು ಅಂತ ಹೇಳಿದ್ರೆ, ಈಗ ಹೈಡ್ರೋಜನ್ 4 ಇದೆ, ಪ್ರಾಡಕ್ಟ್ ಸೈಡ್ ನೋಡಿ ಅಲ್ಲೂ ಕೂಡ 4 ಇರ್ಬೇಕು.
ಸೊ ಈಕ್ವಲ್ ನಂಬರ್ ಇರ್ಬೇಕು ಅಂತ ಹೇಳಿ ಎರಡೂ ಕಡೆ 6 ಬರೋ ತರ ಬ್ಯಾಲೆನ್ಸ್ ಮಾಡೋದಲ್ಲ. ಯಾವ್ಯಾವ ಆಟಮ್ಸ್ ಎಷ್ಟೆಷ್ಟು ಇರುತ್ತೋ ಆ ಆಟಮ್ಸ್ ಅಷ್ಟೇ ನಂಬರ್ ಅಷ್ಟು ಇರ್ಬೇಕು. ಸೊ ಇದು ಒನ್ ಎಕ್ಸಾಂಪಲ್. ಸೆಕೆಂಡ್ ಒನ್ ಬಂದು ಕಂಬಷನ್ ಆಫ್ ಮೀಥೇನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಮೀಥೇನ್ಗೆ ಫಾರ್ಮುಲಾ ಬಂದು CH4. ಕಂಬಷನ್ ಇಸ್ ನಥಿಂಗ್ ರಿಯಾಕ್ಷನ್ ವಿತ್ ಆಕ್ಸಿಜನ್ ಅಂತ ಹೇಳಿ. ಸೊ ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ಅದು ಬರ್ಕೋತೀರಾ. CH4 plus O2 give rise to CO2 plus H2O. ಈಗ ಮೀಥೇನ್ ಅಂದ್ರೆ ಏನಪ್ಪಾ, ಹೈಡ್ರೋಕಾರ್ಬನ್ಸ್ ಅಲ್ವಾ. ಸೊ ಹೈಡ್ರೋಕಾರ್ಬನ್ಸ್ ನ ಕಂಬಷನ್ ಮಾಡಿದಾಗ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಯಾವಾಗ್ಲೂ ಪ್ರಾಡಕ್ಟ್ಸ್ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಆಗಿರುತ್ತೆ ಅನ್ನೋದನ್ನ ತಿಳ್ಕೊಬೇಕು ನಾವು. ಸೊ ಫಸ್ಟ್ CH4 ಇದೆ ಅಲ್ವಾ, ಸಿ ಎಷ್ಟಿದೆ ರಿಯಾಕ್ಟೆಂಟ್ ಸೈಡ್ 1 ಇದೆ. ಸೊ ಪ್ರಾಡಕ್ಟ್ ಸೈಡ್ ಅಲ್ಲಿ ಕೂಡ 1 ಇದೆ. ನೆಕ್ಸ್ಟ್ ಯಾವ್ದು ಕಡಿಮೆ ಇದೆ, O2. ಸೊ ಇಲ್ಲೂ O2 ಇದೆ, ಇಲ್ಲಿ 2 ಇದೆ, ಬಟ್ H2O 1 ಇದೆ. ಸೊ ಪ್ರಾಡಕ್ಟ್ ಸೈಡ್ ಏನಾಗೋಯ್ತು, O ಇವಾಗ 3 ಆಯ್ತು. ನೆಕ್ಸ್ಟ್ ಹೈಡ್ರೋಜನ್ ನ ಬ್ಯಾಲೆನ್ಸ್ ಮಾಡ್ಬೋದಾ ನೋಡಿ. ಹೈಡ್ರೋಜನ್ ಬಂದು ರಿಯಾಕ್ಟೆಂಟ್ ಸೈಡ್ ಅಲ್ಲಿ 4 ಇದೆ, ಪ್ರಾಡಕ್ಟ್ ಸೈಡ್ ಅಲ್ಲಿ 2 ಇದೆ. ಸೊ ಹೈಡ್ರೋಜನ್ ಆಟಮ್ಸ್ 4 ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ, ಇಲ್ಲಿಗೆ 2 ಹಾಕ್ತೀರಾ. ಸೊ ಇವಾಗ ಏನಾಯ್ತು, 2 2s 4 ಕರೆಕ್ಟ್ ಆಗಾಯ್ತು. ಬಟ್ O2 ನ ನೋಡಿದ್ರೆ O ಅನ್ನೋದು ರಿಯಾಕ್ಟೆಂಟ್ ಸೈಡ್ ಅಲ್ಲಿ 2 ಇದೆ, ಪ್ರಾಡಕ್ಟ್ ಸೈಡ್ ಅಲ್ಲಿ ಇವಾಗ 2 + 2 4 ಆಯ್ತು. ಸೊ 4 ಆಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾಡ್ತೀರಾ, 2 ನ ಆಡ್ ಮಾಡ್ತೀರಾ. ಸೊ 2 2s 4 ಆಯ್ತು. ಇವಾಗ ಎಷ್ಟೆಷ್ಟಿದೆ ಬರ್ಕೋತೀರಾ. ಇಲ್ಲಿ O2 ಆಯ್ತು, H4 ಆಯ್ತು, Oನು 2 ಆಯ್ತಲ್ವಾ. ಸೊ ಇಲ್ಲಿ O ಬಂದು 4 ಆಗತ್ತೆ, H4 ಆಗತ್ತೆ, O 2 ಆಗತ್ತೆ. ಸೊ ಇವಾಗ ರಿಯಾಕ್ಟೆಂಟ್ ಸೈಡ್ ಪ್ರಾಡಕ್ಟ್ ಸೈಡ್ ಎಲ್ಲ ಈಕ್ವಲ್ ಆಯ್ತಾ ಅಂತ ನೋಡಿದ್ರೆ ಇಲ್ಲೂ ಕಾರ್ಬನ್ 1 ಇದೆ, ಪ್ರಾಡಕ್ಟ್ ಸೈಡ್ ಅಲ್ಲೂ 1 ಇದೆ. ಹೈಡ್ರೋಜನ್ ಆಟಮ್ಸ್ ರಿಯಾಕ್ಟೆಂಟ್ ಸೈಡ್ ಅಲ್ಲಿ 4 ಇದೆ, ಪ್ರಾಡಕ್ಟ್ ಸೈಡ್ ಅಲ್ಲೂ ಕೂಡ 4 ಇದೆ. ಆಕ್ಸಿಜನ್ ರಿಯಾಕ್ಟೆಂಟ್ ಸೈಡ್ ಅಲ್ಲೂ 4 ಇದೆ, ಪ್ರಾಡಕ್ಟ್ ಸೈಡ್ ಅಲ್ಲೂ 2 + 2 4 ಆಗತ್ತೆ. ಸೊ ಎಲ್ಲ ಈಕ್ವಲ್ ಆಗಿದೆ. ಆಡ್ ಮಾಡಿದ್ರೆ 5 ಇದು +4 give rise to 3 + 6. ಸೊ 5 + 4 9, 6 + 3 9. ಎರಡು ಕಡೆ ಈಕ್ವಲ್ ನಂಬರ್ ಆಫ್ ಆಟಮ್ಸ್ ಸಿಗ್ತಾ ಇದೆ ನಮಗೆ. ಸೊ ನೆಕ್ಸ್ಟ್ ಬಂದು ರಿಯಾಕ್ಷನ್ ಆಫ್ ಐರನ್ ಅಂಡ್ ಆಕ್ಸಿಜನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಐರನ್ ಆಕ್ಸಿಜನ್ ಅಥವಾ ವಾಟರ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಏನಾಗ್ತಿದೆ ಅಂತ, ರೆಸ್ಟಿಂಗ್ ಆಫ್ ಐರನ್ ಆಗ್ತಿದೆ ಅಂತ ಹೇಳಿ ಅರ್ಥ. ಸೊ ರೆಸ್ಟಿಂಗ್ ಆಫ್ ಐರನ್ ಅಲ್ಲಿ ನಮಗೆ ಪ್ರಾಡಕ್ಟ್ ಸಿಗೋಂಥದ್ದು ಏನು ಅಂತ ಹೇಳಿದ್ರೆ ಫೆರಿಕ್ ಆಕ್ಸೈಡ್ ಅಲ್ವಾ. ಸೊ ಕೊಟ್ಟಿರೋಂಥ ರಿಯಾಕ್ಷನ್ ಇನ್ನೊಂದ್ಸಲ ಬರ್ಕೊಳ್ಳಿ. Fe + O2 give rise to Fe2O3 ಅಲ್ವಾ. ಸೊ ನೆಕ್ಸ್ಟ್ Fe ಏನಿದೆ, ರಿಯಾಕ್ಟೆಂಟ್ ಸೈಡ್ 1 ಇದೆ, ಬಟ್ ಪ್ರಾಡಕ್ಟ್ ಸೈಡ್ ನೋಡಿದ್ರೆ Fe2 ಇದೆ, ಅಲ್ಲಿಗೆ 2 ಆಯ್ತು ಅಂತ ಅರ್ಥ. ಸೊ Fe ಪಕ್ಕ ಏನ್ ಮಾಡ್ತೀರಾ, 2 ನ ಆಡ್ ಮಾಡ್ತೀರಾ. O2 ಇವಾಗ ರಿಯಾಕ್ಟೆಂಟ್ ಸೈಡ್ ಆಕ್ಸಿಜನ್ 2 ಇದೆ, ಪ್ರಾಡಕ್ಟ್ ಸೈಡ್ 3 ಇದೆ. ಸೊ 2 3 ಇದ್ದಾಗ ಈಗ ಪ್ರಾಡಕ್ಟ್ ಸೈಡ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ರಿಯಾಕ್ಟೆಂಟ್ ಸೈಡ್ ಕೂಡ ಅಷ್ಟೇ ಇರ್ಬೇಕಲ್ವಾ. ಸೊ O2 3 ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಇವಾಗ, ಸೊ ಇಲ್ಲಿಗೆ 3/2 ಅಂತ ಹಾಕುತ್ತೀನಿ. ಇವಾಗ 2 2 ಕ್ಯಾನ್ಸಲ್ ಆಗತ್ತೆ, 3 ಮಾತ್ರ ಉಳ್ಕೊಳತ್ತೆ. 3 O2 ಸಿಗತ್ತೆ, ಸಾರಿ ಆಕ್ಸಿಜನ್ 3 ಆಗತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಸೈಡ್ ಅಲ್ಲೂ ಕೂಡ 3 ಆಗತ್ತೆ. ಬಟ್ ಕೋಎಫಿಷಿಯಂಟ್ ಯಾವಾಗ ಫ್ರಾಕ್ಷನ್ ಆಗಿರುತ್ತೋ ಅವಾಗ ನಮ್ಗೆ ಫ್ರಾಕ್ಷನ್ ರೂಪದಲ್ಲಿ ತಗೊಳಕ್ಕಾಗಲ್ಲ. ಇವಾಗ 3/2 ಅಂತ ಹೇಳಿದ್ರೆ 1.5. ಸೊ 1.5 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್ ನಾವು ತಗೊಳಕ್ಕಾಗತ್ತಾ, ಮಾಲಿಕ್ಯೂಲ್ ಅಂತ ಹೇಳಿದ್ರೆ 2 ಆಟಮ್ಸ್ ಆಫ್ ಆಕ್ಸಿಜನ್ ಇರ್ಲೇಬೇಕಾಗತ್ತೆ. ಸೊ 1.5 ಮಾಲಿಕ್ಯೂಲ್ ಹೆಂಗ್ ತಗೊಳಕ್ಕಾಗತ್ತೆ, ಆಗಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ 2 ಇಂದ ಹೋಲ್ ಈಕ್ವೇಶನ್ಸ್ ಏನಿದೆ ಅದನ್ನ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಸೊ ಮಲ್ಟಿಪ್ಲೈ ಬೈ 2 ಅಂತ ಬರ್ಕೋತೀರ. 3/2 ಇದೆ ಅಲ್ವಾ, ಡಿನಾಮಿನೇಟರ್ ಅಲ್ಲಿ ಏನಿದೆ ಅದರಿಂದ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಇವಾಗ ಈಕ್ವೇಶನ್ ಬಂದು 4Fe ಪ್ಲಸ್ ಇಲ್ಲಿ 2 2 ಕ್ಯಾನ್ಸಲ್ ಆಗತ್ತೆ, 3O2 give rise 2Fe2O3 ಆಗತ್ತೆ. ಇವಾಗ Fe4 ಆಯ್ತಾ, ರಿಯಾಕ್ಟೆಂಟ್ ಸೈಡ್ ಆಕ್ಸಿಜನ್ ಬಂದು 3 2s 6 ಆಯ್ತು. give rise ಇಲ್ಲಿ Fe2 2s 4 ಆಗತ್ತೆ. ಸೊ ಇಲ್ಲೂ 4 ಆಯ್ತು, ಸರಿ.
ಸೊ ಇಲ್ಲಿ 4 ಆಗುತ್ತೆ. O3 ಇದೆ, ಕೋಫಿಷಿಯಂಟ್ ಬಂದು 2 ಇದೆ, 2 3 6 ಆಗುತ್ತೆ. ಸೊ ಆಕ್ಸಿಜನ್ 6 ಆಯ್ತು. ಸೊ ಆಡ್ ಮಾಡಿದ್ರೆ ಏನಾಗುತ್ತೆ, 4 + 6 10, ಇಲ್ಲೂ 4 + 6 10 ಆಗುತ್ತೆ. ಎರಡು ಸೈಡು ನಮಗೆ ಈಕ್ವಲ್ ನಂಬರ್ ಆಫ್ ಐಟಮ್ಸ್ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಇಕ್ವೇಶನ್ ಬಂದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಂತ ಹೇಳಿ, ಅಂದ್ರೆ ಆಸಿಡ್ ಪ್ಲಸ್ ಬೇಸ್. ಬೇಸ್ಡ್ ಆನ್ ದಿ ಕೆಮಿಕಲ್ ಪ್ರಾಪರ್ಟೀಸ್ ಕ್ಲಾಸಿಫಿಕೇಶನ್ ಆಫ್ ಮ್ಯಾಟರ್ ಅಂಡ್ ಇಟ್ಸ್ ಕ್ಲಾಸಿಫಿಕೇಶನ್ ಅಲ್ಲಿ ನೋಡಿದ್ದೀರಾ, ಆಸಿಡ್ ಬೇಸ್ ಮತ್ತೆ ಸಾಲ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ ಅಂತ ಹೇಳಿ. ಸೊ ಅದರಲ್ಲಿ ನ್ಯೂಟ್ರಲೈಸೇಷನ್ ಅಂತ ಹೇಳಿದ್ರೆ ಒಂದು ಆಸಿಡ್ ಮತ್ತೆ ಬೇಸ್ ರಿಯಾಕ್ಟ್ ಆದಾಗ ನಮಗೆ ಸಾಲ್ಟ್ ಪ್ಲಸ್ ವಾಟರ್ ಸಿಗತ್ತೆ. ಇಲ್ಲಿ HCl + NaOH ಗಿವ್ ರೈಸ್ NaCl + H2O ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಸೋಡಿಯಂ ಹೈಡ್ರಾಕ್ಸೈಡ್ ರಿಯಾಕ್ಟ್ ಆಗಿ ನಮಗೆ ಸೋಡಿಯಂ ಕ್ಲೋರೈಡ್ ಮತ್ತೆ ವಾಟರ್ ಸಿಗ್ತಾ ಇದೆ. ರಿಯಾಕ್ಷನ್ ಬರ್ಕೋತೀರ. ಸೊ ಇವಾಗ ಮತ್ತೆ ಹಾಗೇನೆ ಎಷ್ಟೆಷ್ಟಿದೆ ರಿಯಾಕ್ಟೆಂಟ್ ಸೈಡ್ ಮತ್ತೆ ಪ್ರಾಡಕ್ಟ್ ಸೈಡ್ ಎಷ್ಟೆಷ್ಟಿದೆ ಐಟಮ್ಸ್ ಅಂತ ನೋಡ್ತಾ ಹೋಗಿ. ಸೊ ಇಲ್ಲಿ H ಬಂದು ರಿಯಾಕ್ಟೆಂಟ್ ಸೈಡ್ ಇಲ್ಲಿ ಬಂದಿದೆ, ಇಲ್ಲಿ ಬಂದಿದೆ. ಸೊ 1 + 1 2 ಆಗತ್ತೆ. ಸೊ ಪ್ರಾಡಕ್ಟ್ ಸೈಡ್ ಎಷ್ಟಿದೆ, ಇಲ್ಲಿ 2 ಇದೆ, ಹೈಡ್ರೋಜನ್ ಸರಿಯಾಗಿದೆ. Cl ಅಂತ ನೋಡಿದ್ರೆ ಇಲ್ಲೂ 1 ಇದೆ, ಪ್ರಾಡಕ್ಟ್ ಸೈಡ್ ಅಲ್ಲಿ ಕೂಡ 1 ಇದೆ. ಸೋಡಿಯಂ ತಗೊಂಡ್ರೆ ಇಲ್ಲೂ 1 ಇದೆ, ಪ್ರಾಡಕ್ಟ್ ಸೈಡ್ ಕೂಡ 1 ಇದೆ. ಆಕ್ಸಿಜನ್ ಅಂತ ತಗೊಂಡ್ರೆ ರಿಯಾಕ್ಟೆಂಟ್ ಸೈಡ್ ಕೂಡ 1 ಇದೆ, ಪ್ರಾಡಕ್ಟ್ ಸೈಡ್ ಕೂಡ 1 ಇದೆ. ಸೊ ಇಲ್ಲೇನಾದ್ರೂ ಬ್ಯಾಲೆನ್ಸಿಂಗ್ ನೆಸೆಸರಿ ಇದೆಯಾ, ಇಲ್ಲ ಅಂತ ಹೇಳಿದ್ರೆ ಕೊಟ್ಟಿರೋ ಈಕ್ವೇಶನ್ ಆಲ್ರೆಡಿ ಬ್ಯಾಲೆನ್ಸ್ಡ್ ಆಗಿದೆ, ಇಲ್ಲಿ ಬ್ಯಾಲೆನ್ಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಸೊ ನೆಕ್ಸ್ಟ್ ಬಂದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ದಟ್ ಈಸ್ ಬೇರಿಯಂ ಕ್ಲೋರೈಡ್ ಪ್ಲಸ್ ಸಲ್ಫ್ಯೂರಿಕ್ ಆಸಿಡ್ ಅಂತ. ಸೊ ಬೇರಿಯಂ ಕ್ಲೋರೈಡ್ ಜೊತೆ ಸಲ್ಫ್ಯೂರಿಕ್ ಆಸಿಡ್ ರಿಯಾಕ್ಟ್ ಆದ್ರೆ ಬೇರಿಯಂ ಸಲ್ಫೇಟ್ ಮತ್ತೆ ಹೈಡ್ರೋಕ್ಲೋರಿಕ್ ಆಸಿಡ್ ಸಿಗುತ್ತೆ. ಸೊ ಫಸ್ಟ್ ರಿಯಾಕ್ಷನ್ ಬರ್ಕೋತೀರಾ, BaCl2 + H2SO4 give rise BaSO4 + HCl. ನೆಕ್ಸ್ಟ್ BA ಬೇರಿಯಂ ಇಲ್ಲೂ 1 ಇದೆ, ಪ್ರಾಡಕ್ಟ್ ಸೈಡ್ ಕೂಡ 1 ಇದೆ. ನೆಕ್ಸ್ಟ್ Cl ಅಂತ ತಗೊಂಡಾಗ Cl ಮತ್ತೆ H2 ಎರಡನ್ನೂ ಅಬ್ಸರ್ವ್ ಮಾಡಿ ನೀವು. Cl ಕೂಡ ಇಲ್ಲಿ 2 ಇದೆ, H ಕೂಡ 2 ಇದೆ, ಎರಡು 2 2 ಇದೆಯಾ. ಬಟ್ ಪ್ರಾಡಕ್ಟ್ ಸೈಡ್ ನೋಡಿದ್ರೆ ಇಲ್ಲೂ 1 ಇದೆ, ಇಲ್ಲೂ 1 ಇದೆ. ಸೊ ಏನ್ ಮಾಡ್ತೀರಾ, ಕೋಫಿಷಿಯಂಟ್ 2 ನ ಆಡ್ ಮಾಡ್ತೀರಾ. ಸೊ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ H ಕೂಡ 2 ಆಗುತ್ತೆ, ಕ್ಲೋರಿನ್ ಕೂಡ 2 ಆಗುತ್ತೆ, Cl ಕೂಡ 2 ಆಯ್ತು. ಇವಾಗ ರಿಯಾಕ್ಟೆಂಟ್ ಸೈಡ್ ಮತ್ತೆ ಪ್ರಾಡಕ್ಟ್ ಸೈಡ್ ಎರಡು ಈಕ್ವಲ್ ಆಯ್ತು. ನೆಕ್ಸ್ಟ್ ಉಳ್ಕೊಂಡಿದ್ ಯಾವುದು, S. ಸೊ S ಇಲ್ಲೂ 1 ಇದೆ, ಸಲ್ಫರ್ ಇಲ್ಲೂ 1 ಇದೆ. ಆಕ್ಸಿಜನ್ ರಿಯಾಕ್ಟೆಂಟ್ ಸೈಡ್ ಕೂಡ 4 ಇದೆ, ಪ್ರಾಡಕ್ಟ್ ಸೈಡ್ ಕೂಡ 4 ಇದೆ. ಸೊ ಎಲ್ಲ ಬ್ಯಾಲೆನ್ಸ್ ಆಯ್ತು. ನೆಕ್ಸ್ಟ್ ಆಡ್ ಮಾಡಿದ್ರೆ 1 + 2 3 ಆಗತ್ತೆ, ಇಲ್ಲಿ 2 + 1 3, 3 + 4 7 give rise 1 + 1 2, 2 + 4 6, ಇಲ್ಲಿ 2 + 2 4. ಸೊ 3 + 7 ಮಾಡಿದ್ರೆ 10 ಸಿಗತ್ತೆ, 6 + 4 ಮಾಡಿದ್ರು ಕೂಡ 10 ಸಿಗತ್ತೆ. ಅಂದ್ರೆ ಸೇಮ್ ನಂಬರ್ ಆಫ್ ಐಟಮ್ಸ್ ಸಿಕ್ತು. ನೆಕ್ಸ್ಟ್ ಎಕ್ಸಾಂಪಲ್ ಬಂದು ರಿಯಾಕ್ಷನ್ ಆಫ್ ಜಿಂಕ್ ಅಂಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತ ಕೊಟ್ಟಿದ್ದಾರೆ. ನಮಗ್ ಪ್ರೀವಿಯಸ್ಲಿ ಗೊತ್ತಿದೆ, ಯಾವುದೇ ಒಂದು ಮೆಟಲ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡ್ತಿದೆ ಅಂತ ಹೇಳಿದ್ರೆ ಹೈಡ್ರೋಜನ್ ಗ್ಯಾಸ್ ನ ರಿಲೀಸ್ ಮಾಡುತ್ತೆ ಅಂತ ಹೇಳಿ. ಸೊ ಫಸ್ಟ್ ಜಿಂಕ್ + HCl give rise to ZnCl2 + H2 ಅಂದ್ರೆ ಹೈಡ್ರೋಜನ್ ರಿಲೀಸ್ ಆಗ್ತಿದೆ. ಸೊ ಇವಾಗ Zn ಇಲ್ಲೂ 1 ಇದೆ, ಪ್ರಾಡಕ್ಟ್ ಸೈಡ್ ಕೂಡ 1 ಇದೆ. HCl ಇವಾಗ ಪ್ರೀವಿಯಸ್ ಏನ್ ನೋಡಿದ್ರಿ, HCl Cl2 ಮತ್ತೆ H2 ಇಲ್ಲಿ ಉಲ್ಟಾ ಕೊಟ್ಟಿದ್ದಾರೆ. ರಿಯಾಕ್ಟೆಂಟ್ ಸೈಡ್ H ಮತ್ತೆ Cl 1 1 ಇದೆ, ಬಟ್ ಪ್ರಾಡಕ್ಟ್ ಸೈಡ್ ನೋಡಿದಾಗ ಇಲ್ಲಿ Cl 2 ಇದೆ, H 2 ಇದೆ. ಸೊ ರಿಯಾಕ್ಟೆಂಟ್ ಸೈಡ್ ಕೂಡ ಎರಡು 2 2 ಆಗ್ಬೇಕಲ್ವಾ. ಸೊ HCl ಪಕ್ಕ ನಾನು 2 ಹಾಕ್ತೀನಿ. ಇವಾಗ ಹೈಡ್ರೋಜನ್ 2 ಆಗತ್ತೆ, ಕ್ಲೋರಿನ್ ಕೂಡ 2 ಆಗುತ್ತೆ. ಸೊ ಎರಡು ಈಕ್ವಲ್ ಆಯ್ತು. ಆಡ್ ಮಾಡಿದ್ರೆ ಇವಾಗ ಏನಾಗುತ್ತೆ, ಇದು 1 2 + 2 4 give rise to ಇದು 1 + 2 3 ಆಗುತ್ತೆ +2. ಸೊ 1 + 4 5, ಇಲ್ಲೂ 3 + 2 5. ಎರಡು ಕಡೆ ನಮಗೆ ಸೇಮ್ ನಂಬರ್ ಆಫ್ ಐಟಮ್ಸ್ ಸಿಕ್ತು.
ಸೊ ಇಲ್ಲಿ ತನಕ ನಾವು ಒಂದು ಸಿಂಪಲ್ ಕೆಮಿಕಲ್ ಈಕ್ವೇಶನ್ ಕೊಟ್ಟಾಗ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದನ್ನ ನೋಡಿದ್ವಿ. ಇವಾಗ ಸಮ್ ಮಾಡರೇಟ್ ಲೆವೆಲ್ ಕೆಮಿಕಲ್ ಈಕ್ವೇಶನ್ಸ್ ಟು ಬಿ ಬ್ಯಾಲೆನ್ಸ್ಡ್ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಮಾಡ್ಬೇಕಾಗಿರೋಂಥದ್ದು ಮಾಡರೇಟ್ ಲೆವೆಲ್ ಕೆಮಿಕಲ್ ಈಕ್ವೇಶನ್ಸ್ ನ ನೋಡೋಣ. ಫಸ್ಟ್ ವೇನೆ ಏನ್ ಕೊಟ್ಟಿದ್ದಾರೆ, ಫೆರಿಕ್ ಕ್ಲೋರೈಡ್ FeCl3 ಪ್ಲಸ್ NH4OH ಅಮೋನಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಷನ್ ಆಗ್ತಿದೆ, ಗಿವ್ ರೈಸ್ ಟು FeOH ಥ್ರೈಸ್ ಅಂದ್ರೆ ಫೆರಿಕ್ ಹೈಡ್ರಾಕ್ಸೈಡ್ ಪ್ಲಸ್ NH4Cl ಅಮೋನಿಯಂ ಕ್ಲೋರೈಡ್ ಸಿಗ್ತಾ ಇದೆ ನಮಗೆ. ಸೊ ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ಅದು ಬರ್ಕೊಳ್ಳಿ, FeCl3 ಪ್ಲಸ್ NH4OH give rise to FeOH thrice plus NH4Cl. ಕರೆಕ್ಟ್ ಇದೆ ಅಲ್ವಾ? ಸೊ ಇವಾಗ Fe ಎಷ್ಟಿದೆ, ಇಲ್ಲಿ 1 ಇದೆ, ಪ್ರಾಡಕ್ಟ್ ಸೈಡ್ ಕೂಡ 1 ಇದೆಯಾ? ಓಕೆ. ನೆಕ್ಸ್ಟ್ ಯಾವ್ದು ಕಡಿಮೆ ಇದೆ, Cl ನೋಡಿ, Cl3 ಇದೆ, ಇಲ್ಲಿ ಪ್ರಾಡಕ್ಟ್ ಸೈಡ್ 1 ಮಾತ್ರ ಇದೆ. ಸೊ ಇಲ್ಲಿ 3 ಆಗ್ಬೇಕಲ್ವಾ? ಸೊ ಇಲ್ಲಿ 3 ಹಾಕೋತೀರಿ. ಸೊ ಅವಾಗ Cl ಇಲ್ಲೂ 3 ಆಯ್ತು, ಇಲ್ಲೂ ಕೂಡ 3 ಆಯ್ತು. ಬಟ್ ಎನ್ ವೇರಿ ಆಯ್ತು. ಇವಾಗ ನಾನು ಎನ್ನು ಫಸ್ಟ್ ರಿಯಾಕ್ಟೆಂಟ್ ಸೈಡ್ ಕೂಡ 1 ಇತ್ತು, ಪ್ರಾಡಕ್ಟ್ ಸೈಡ್ ಕೂಡ 1 ಇತ್ತು. ಇವಾಗ Cl ಬ್ಯಾಲೆನ್ಸ್ ಮಾಡ್ಲಿಕ್ಕೆ ನಾನು 3 ಆಡ್ ಮಾಡಿದಾಗ ನಂಬರ್ ಆಫ್ ಎನ್ ಕೂಡ ಚೇಂಜ್ ಆಯ್ತಲ್ವಾ? ಸೊ ಪ್ರಾಡಕ್ಟ್ ಸೈಡ್ ಎನ್ ಏನಿದೆ, 3 ಇದೆ ನೈಟ್ರೋಜನ್. ಸೊ ರಿಯಾಕ್ಟೆಂಟ್ ಸೈಡ್ ಕೂಡ 3 ಆಗ್ಬೇಕು ಅಂತ ಹೇಳಿದ್ರೆ ಇಲ್ಲಿಗೆ 3 ಹಾಕ್ತೀನಿ. ಸೊ ಇವಾಗ ಇಲ್ಲೂ ಕೂಡ 3 ಆಗುತ್ತೆ. ನೆಕ್ಸ್ಟ್ ಉಳ್ಕೊಂಡಿದ್ ಯಾವ್ದು, ಆಕ್ಸಿಜನ್ ಮತ್ತೆ ಹೈಡ್ರೋಜನ್. ಆಕ್ಸಿಜನ್ ಎಷ್ಟಾಗತ್ತೆ, ಇಲ್ಲಿ 3 ಆಗತ್ತೆ. ಸೊ ಇಲ್ಲಿ OH ಥ್ರೈಸ್ ಇದೆ ಅಲ್ವಾ? ಸೊ ಥ್ರೈಸ್ ಇದೆ ಅಂತ ಹೇಳಿದ್ರೆ ಅದು 3 ನಂಬರ್ ಓಗೂ ಅಪ್ಲೈ ಆಗತ್ತೆ, ಹೆಚ್ಗೂ ಅಪ್ಲೈ ಆಗತ್ತೆ. ಸೊ ಇಲ್ಲೂ ಕೂಡ 3 ಆಯ್ತು. ನೆಕ್ಸ್ಟ್ ಉಳ್ಕೊಂಡಿದ್ದು ಹೈಡ್ರೋಜನ್. ಹೈಡ್ರೋಜನ್ ಇಲ್ಲಿ 4 + 1 5 ಆಗತ್ತೆ, ಇದೆರಡು ಸೇರಿದ್ರೆ ನೆಕ್ಸ್ಟ್ 5 3s 15 ಆಗತ್ತೆ. ಆಕ್ಸಿಜನ್ ಬಂದು 3 ಆಗತ್ತೆ, ಹೈಡ್ರೋಜನ್ ಬಂದು 15 ಆಯ್ತು. ಸೊ ಇಲ್ಲಿ ಹೈಡ್ರೋಜನ್ ಎಷ್ಟಾಗತ್ತೆ, ಇಲ್ಲಿ ಥ್ರೈಸ್ ಇರೋದ್ರಿಂದ ಇಲ್ಲಿ ಹೈಡ್ರೋಜನ್ 3 ಆಗತ್ತೆ, ಇಲ್ಲಿ 3 4s 12 ಆಗತ್ತೆ. ಸೊ 12 ಆಯ್ತು, ಎರಡು ಈಕ್ವಲ್ ಆಯ್ತಲ್ವಾ? ಸೊ ಇವಾಗ ಆಡ್ ಮಾಡಿ, 1 + 3 4 ಆಗತ್ತೆ, ಪ್ಲಸ್ 15 + 6 ಆಗತ್ತೆ. ಸೊ 18 18 + 3 21. give rise to 1 + 3 4 4 + 3 7 plus 3 + 12 15 15 + 3 18 ಆಯ್ತು. ಸೊ ಆಡ್ ಮಾಡಿದ್ರೆ 21 + 4 25 ಆಗತ್ತೆ, ಇಲ್ಲೂ ಕೂಡ 18 + 7 25 ಆಯ್ತು. ಸೊ ಎರಡು ಕಡೆ ಸೇಮ್ ನಂಬರ್ ಆಫ್ ಆಟಮ್ಸ್ ಸಿಕ್ತು. ನೆಕ್ಸ್ಟ್ ರಿಯಾಕ್ಷನ್, ನೆಕ್ಸ್ಟ್ ಈಕ್ವೇಶನ್ C2H6 + O2 give rise to CO2 + H2O ಅಂತ ಹೇಳಿ. ಫಸ್ಟ್ ಒನ್ ಮೀಥೇನ್ ಕೇಳಿದ್ರು, ಇಲ್ಲಿ ಈಥೇನ್ ಕೇಳಿದ್ದಾರೆ. ಈಥೇನು ಕಂಬಷನ್ ಆದಾಗ CO2 ಮತ್ತೆ ವಾಟರ್ ರಿಲೀಸ್ ಆಗತ್ತೆ ಅಂತ. ಸೊ ಫಸ್ಟ್ ಗಿವನ್ ಏನ್ ಕೊಟ್ಟಿದ್ದಾರೆ ಬರ್ಕೋತೀರಾ, C2H6 + O2 give rise to CO2 + H2O. ಸೊ C2H6 ಇದೆ, ಸಿ ಎಷ್ಟಿದೆ ಇಲ್ಲಿ 2 ಇದೆ, ಬಟ್ ಪ್ರಾಡಕ್ಟ್ ಸೈಡ್ ಒಂದೇ ಇದೆ ಅಲ್ವಾ? ಸೊ ಇಲ್ಲಿಗೆ ಏನ್ ಮಾಡ್ತೀರಾ, 2 ಹಾಕ್ತೀರಾ. ಸೊ ಅವಾಗ ಇಲ್ಲೂ 2 ಆಯ್ತು. H ಎಷ್ಟಿದೆ, ನೆಕ್ಸ್ಟ್ O2 ನೋಡಿ, O ಇಲ್ಲಿ 2 + 2 2 2s 4 ಆಯ್ತು, 4 + 1 5 ಆಗೋಯ್ತು. ನೆಕ್ಸ್ಟ್ ಹೈಡ್ರೋಜನ್ ಏನಾದ್ರೂ ಬ್ಯಾಲೆನ್ಸ್ ಮಾಡ್ಬೋದಾ ನೋಡಿ. ಸೊ ಹೈಡ್ರೋಜನ್ ಏನಿದೆ ಇಲ್ಲಿ 6 ಇದೆ, ಬಟ್ ಪ್ರಾಡಕ್ಟ್ ಸೈಡ್ ಹೋದಾಗ 2 ಇದೆ. ಸೊ 2 6 ಆಗ್ಬೇಕು ಅಂತ ಹೇಳಿದ್ರೆ 3 ಇಂದ ಮಲ್ಟಿಪ್ಲೈ ಮಾಡ್ಬೇಕು. ಸೊ 3H2O ಅಂತ ಹಾಕೋಣ. ಸೊ 3 2s 6 ಆಯ್ತು. ಇವಾಗ ಆಕ್ಸಿಜನ್ ಎಷ್ಟಾಗಿದೆ, ಇಲ್ಲಿ 2 2s 4 ಆಯ್ತು, 4 + 3 ಇಲ್ಲಿ 3 ಇದೆ, 4 + 3 7 ಆಯ್ತು. ಸೊ 7 ಇದೆ, ಇಲ್ಲಿ O2 ಇದೆ. 7 ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನಾವು, 7/2 ಅಂತ ಬರ್ಕೋಬೇಕು ಅಲ್ವಾ? ಇಲ್ಲಿಗೆ 7/2 ಅಗೇನ್ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬಂತು. ಫ್ರಾಕ್ಷನ್ ಬಂದಾಗ ಕೋಎಫಿಷಿಯಂಟ್ಸ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಡಿನಾಮಿನೇಟರ್ ಯಾವ ನಂಬರ್ ಇರುತ್ತೆ ಅದರಿಂದ ಹೋಲ್ ಈಕ್ವೇಶನ್ ಮಲ್ಟಿಪ್ಲೈ ಮಾಡೋದು. ಸೊ ಇವಾಗ 7/2 ಬಂದಿರೋದ್ರಿಂದ ಇದನ್ನ ಮಲ್ಟಿಪ್ಲೈ ಬೈ 2. ಸೊ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇವಾಗ 2C2H6 + 7O2
ಗಿವ್ ರೈಸ್ 4CO2 ಪ್ಲಸ್ 6H2O ಆಯ್ತು. ಇವಾಗ ಇದ್ರಲ್ಲೂ ನೀವು ಎಲ್ಲ ಐಟಮ್ಸ್ ಬ್ಯಾಲೆನ್ಸ್ ಆಗಿದ್ಯಾ ಅನ್ನೋದನ್ನ ಚೆಕ್ ಮಾಡ್ಬೇಕು. ಸೊ ಇವಾಗ ಸಿ ಎಷ್ಟಾಯ್ತು ಇಲ್ಲಿ 4 ಆಯ್ತು, ಹೈಡ್ರೋಜನ್ 6 2 12, ಇಲ್ಲಿ ಆಕ್ಸಿಜನ್ ಬಂದು 7 2 14 ಆಗುತ್ತೆ. ಸೊ ಇದು ಗಿವ್ ರೈಸ್ ಟು ಸಿ ಅಗೇನ್ ಇಲ್ಲಿ ಕೂಡ 4 ಆಗುತ್ತೆ, ಆಕ್ಸಿಜನ್ 4 2 8 ಆಗುತ್ತೆ. ಸೊ ಇಲ್ಲಿ ಹೈಡ್ರೋಜನ್ 6 2 12, ಆಕ್ಸಿಜನ್ 6 ಆಗುತ್ತೆ. ಕರೆಕ್ಟಾ? ಸೊ ನೆಕ್ಸ್ಟ್ ಆಡ್ ಮಾಡಿ. ಇವಾಗ ಇಲ್ಲಿ ಕಾರ್ಬನ್ 4 ಇದೆ, ಇಲ್ಲೂ ಕಾರ್ಬನ್ 4 ಇದೆ, ಸೊ ಸರಿ ಆಯ್ತು. ಹೈಡ್ರೋಜನ್ ಬಂದು ಇಲ್ಲಿ 12 ಇದೆ, ಇಲ್ಲಿ 12 ಆಯ್ತು, ಕರೆಕ್ಟ್. O2 ಇಲ್ಲಿ 14 ಇದೆ, ಇಲ್ಲಿ 8 ಪ್ಲಸ್ 6 14 ಆಗುತ್ತೆ, ಕರೆಕ್ಟ್ ಇದೆ. ಸೊ ಇದು 12 ಪ್ಲಸ್ 4 16 ಆಗುತ್ತೆ, ಪ್ಲಸ್ 14 ಇದು 12 ಪ್ಲಸ್ 18. ಸೊ ಇದೆರಡು ಆಡ್ ಮಾಡಿದ್ರೆ 30 ಆಗುತ್ತೆ, ಇದೆರಡು ಆಡ್ ಮಾಡಿದ್ರೆ 30 ಆಗುತ್ತೆ. ಅಂದ್ರೆ ಸೇಮ್ ನಂಬರ್ ಆಫ್ ಆಟಮ್ಸ್ ಸಿಕ್ತು ನಮಗೆ. ನೆಕ್ಸ್ಟ್ ಪೊಟ್ಯಾಷಿಯಂ ಕ್ಲೋರೈಡ್ ಗಿವ್ ರೈಸ್ ಟು ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತೆ ಆಕ್ಸಿಜನ್ ಅಂತ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಇಲ್ಲಿ ತನಕ ನಾವು ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಮೋರ್ ದನ್ ಒನ್ ಅಥವಾ 2 ರಿಯಾಕ್ಟೆಂಟ್ಸ್ ನ ನೋಡ್ತಾ ಹೋದ್ವಿ. ಬಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ರಿಯಾಕ್ಟೆಂಟ್ ಸೈಡ್ ಅಲ್ಲಿ 1 ಇದೆ, ಬಟ್ ಪ್ರಾಡಕ್ಟ್ ಸೈಡ್ ಅಲ್ಲಿ 2 ಇದೆ. ಅಂತ ಹೇಳಿದ್ರೆ ಸಿಂಗಲ್ ಸಬ್ಸ್ಟೆನ್ಸ್ 2 ಸಬ್ಸ್ಟೆನ್ಸ್ ಆಗಿ ಡಿಸೋಸಿಯೇಟ್ ಆಗ್ತಿದೆ, ಅಂದ್ರೆ ಇದನ್ನ ಡಿಕಂಪೋಸಿಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ ಅದು ಬರ್ಕೋತೀರಾ. KClO3 give rise to KCl plus O2. ಸೊ ಕೆ ಫಸ್ಟ್ ಇಲ್ಲೆಷ್ಟಿದೆ 1 ಇದೆ, ಇಲ್ಲೂ ಕೂಡ ಪ್ರಾಡಕ್ಟ್ ಸೈಡ್ 1 ಇದೆ. Cl ರಿಯಾಕ್ಟೆಂಟ್ ಸೈಡ್ ಕೂಡ 1 ಇದೆ, ಪ್ರಾಡಕ್ಟ್ ಸೈಡ್ ಕೂಡ 1 ಇದೆ. ಬಟ್ ಆಕ್ಸಿಜನ್ ಅಂತ ತಗೊಂಡಾಗ ಇಲ್ಲಿ O3 ಆಯ್ತು, ಇಲ್ಲಿ 2 ಆಯ್ತು, ಸೇಮ್ ಆಸ್ ಇಟ್ ಇಸ್ ಅದೇ ತರ. ಸೊ ಇವಾಗ 3 ಆಗ್ಬೇಕು ಅಂತ ಹೇಳಿದ್ರೆ ಪ್ರಾಡಕ್ಟ್ ಸೈಡ್ ಏನ್ ಮಾಡ್ತೀವಿ ನಾವು 3/2 ಹಾಕ್ತಿವಿ. ಸೊ ಅವಾಗ ಏನಾಗುತ್ತೆ 3 ನಮ್ಗೆ ಸಿಗತ್ತೆ. ಸೊ ಇಲ್ಲಿ 3/2 ಹಾಕಿದ್ರೆ 3 ಆಗುತ್ತೆ. ಅಗೇನ್ ಫ್ರಾಕ್ಷನ್ ಬಂದಿದೆ, ಮಲ್ಟಿಪ್ಲೈ ಬೈ 2 ಮಾಡ್ತೀರಾ. ಮಲ್ಟಿಪ್ಲೈ ಬೈ 2 ಮಾಡಿದ್ರೆ 2 KClO3 give rise to 2 KCl ಪ್ಲಸ್ ಇಲ್ಲಿ 2 2 ಕ್ಯಾನ್ಸಲ್ ಆಗುತ್ತೆ, 3O2 ಸಿಗುತ್ತೆ. ಸೊ ಮತ್ತೆ ಬ್ಯಾಲೆನ್ಸ್ ಆಗಿದೆಯಾ ಚೆಕ್ ಮಾಡಿ. ಇಲ್ಲಿ ಪೊಟ್ಯಾಷಿಯಂ 2 ಇದೆ, ಕೆ ಇಲ್ಲೂ ಕೂಡ ಪ್ರಾಡಕ್ಟ್ ಸೈಡ್ ಅಲ್ಲೂ ಕೂಡ 2 ಇದೆ. ರಿಯಾಕ್ಟೆಂಟ್ ಸೈಡ್ ಅಲ್ಲಿ Cl2 ಇದೆ, ಇಲ್ಲೂ ಕೂಡ 2 ಇದೆ. ರಿಯಾಕ್ಟೆಂಟ್ ಸೈಡ್ ಅಲ್ಲಿ 2 3 6 ಆಯ್ತು ಆಕ್ಸಿಜನ್. ಸೊ ಇಲ್ಲೂ ಕೂಡ 3 2 6. ಸೊ ಎಲ್ಲ ಆಡ್ ಮಾಡಿದ್ರೆ 2 + 2 4, 4 + 6 10 ಆಯ್ತು. ಇಲ್ಲೇನಾಗುತ್ತೆ 2 + 2 4 ಆಗುತ್ತೆ, ಪ್ಲಸ್ 6 ಆಗುತ್ತೆ. ಸೊ ಇದು ಕೂಡ ನಮಗೆ ಈಕ್ವಲ್ಸ್ ಟು 10. ಸೊ ಸೇಮ್ ನಂಬರ್ ಆಫ್ ಆಟಮ್ಸ್ ಸಿಕ್ತು. ನೆಕ್ಸ್ಟ್ Al + HCl give rise to AlCl3 + H2. ಆಗ್ಲೇ ಹೇಳಿದ್ದೀನಿ, ಮೆಟಲ್ಸ್ ಆಸಿಡ್ಸ್ ಜೊತೆ ರಿಯಾಕ್ಟ್ ಆದ್ರೆ ಹೈಡ್ರೋಜನ್ ರಿಲೀಸ್ ಆಗುತ್ತೆ ಅಂತ ಹೇಳಿ. ಸೊ ಅಲ್ಯೂಮಿನಿಯಂ ಇಸ್ ಮೆಟಲ್ ಅಲ್ವಾ. ಸೊ ಮೆಟಲ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆಗ್ತಿದೆ, ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗ್ತಿದೆ. ಸೊ ಫಸ್ಟ್ Al + HCl give rise to AlCl3 H2 ಆಯ್ತಲ್ವಾ. ಸೊ ಫಸ್ಟ್ ಇವಾಗ ರಿಯಾಕ್ಟೆಂಟ್ ಸೈಡ್ Al ಕೂಡ 1 ಇದೆ, ಪ್ರಾಡಕ್ಟ್ ಸೈಡ್ ಕೂಡ 1 ಇದೆ. H ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, HCl ಅಲ್ಲಿ ನೋಡಿ ಇವಾಗ ಏನ್ ಟ್ವಿಸ್ಟ್ ಇದೆ ಅಂತ ಹೇಳಿ. ರಿಯಾಕ್ಟೆಂಟ್ ಸೈಡ್ H1 ಇದೆ, ಬಟ್ ಪ್ರಾಡಕ್ಟ್ ಸೈಡ್ H2 ಇದೆ. Cl ನ ನೋಡಿದಾಗ ರಿಯಾಕ್ಟೆಂಟ್ ಸೈಡ್ 1 ಇದೆ, ಪ್ರಾಡಕ್ಟ್ ಸೈಡ್ Cl3 ಇದೆ. ಸೊ ಇಲ್ಲಿ 3 ಹಾಕಿದ್ರೆ HCl ಪಕ್ಕ Cl ಬ್ಯಾಲೆನ್ಸ್ ಆಗತ್ತೆ, H ಬ್ಯಾಲೆನ್ಸ್ ಆಗಲ್ಲ. 2 ಹಾಕಿದ್ರೆ H ಬ್ಯಾಲೆನ್ಸ್ ಆಗತ್ತೆ, Cl ಬ್ಯಾಲೆನ್ಸ್ ಆಗಲ್ಲ. ಸೊ ಹೀಗಿದ್ದಾಗ ಏನ್ ಮಾಡಿ ಅಂತ ಹೇಳಿದ್ರೆ 2 3 6 ಅಲ್ವಾ. ಸೊ 6 ನ ಹಾಕ್ತೀರಾ, 6 HCl ಹಾಕ್ತೀರಾ. ಸೊ 6 HCl ಹಾಕಿದಾಗ ಇಲ್ಲಿ ನಿಮ್ಗೆ H6 ಆಯ್ತು, ಸರಿ H6 ಆಗತ್ತೆ, Cl ಕೂಡ 6 ಆಗತ್ತೆ.
ಇವಾಗ ಇಲ್ಲಿ CL3 ಇದೆ ಅಲ್ವಾ, CL6 ಆಗ್ಬೇಕು ಅಂತ ಹೇಳಿದ್ರೆ AlCl3ನ 2 ಇಂದ ಮಲ್ಟಿಪ್ಲೈ ಮಾಡ್ತೀರಾ, ಅವಾಗ Al2 ಆಗತ್ತೆ. 1 ಇದ್ದಿದ್ದು 2 ಆಯ್ತು ಅಲ್ವಾ. Al2 ಆಗತ್ತೆ. ನೆಕ್ಸ್ಟ್ 2 3 6, Cl6 ಆಯ್ತು. ಸೊ H ಅನ್ನೋದು ರಿಯಾಕ್ಟೆಂಟ್ ಸೈಡ್ 6 ಆಯ್ತು. ಪ್ರಾಡಕ್ಟ್ ಸೈಡ್ 6 ಆಗ್ಬೇಕು ಅಂತ ಹೇಳಿದ್ರೆ 3 ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಅವಾಗ 3 2 6 ಆಯ್ತು. ಸೊ ಇವಾಗ ರಿಯಾಕ್ಟೆಂಟ್ ಸೈಡ್ Al ಮಾತ್ರ ಇದೆ, ಬಟ್ ಪ್ರಾಡಕ್ಟ್ ಸೈಡ್ ಅಲ್ಲಿ 2Al ಇದೆ ಅಲ್ವಾ. ಸೊ Al ಪಕ್ಕ 2 ಹಾಕ್ತೀರಾ. ಸೊ ಇಲ್ಲೂ ಕೂಡ ಅವಾಗ ಏನಾಗತ್ತೆ, Al2 ಆಗತ್ತೆ. ಸೊ ಇಲ್ಲಿ 2 ಅಂತ ಬರ್ಕೋತೀವಿ. ಸೊ ಇವಾಗ Al ರಿಯಾಕ್ಟೆಂಟ್ ಸೈಡ್ ಕೂಡ 2 ಇದೆ, ಪ್ರಾಡಕ್ಟ್ ಸೈಡ್ ಕೂಡ 2 ಇದೆ. ಹೈಡ್ರೋಜನ್ ರಿಯಾಕ್ಟೆಂಟ್ ಸೈಡ್ ಕೂಡ 6 ಇದೆ, ಪ್ರಾಡಕ್ಟ್ ಸೈಡ್ ಕೂಡ 6 ಇದೆ. ಅದೇ ರೀತಿ Cl ಕೂಡ ಎರಡೂ ಕಡೆ 6 6 ಇದೆ. ಸೊ ಬ್ಯಾಲೆನ್ಸ್ ಆಗಿದೆಯಾ, ಇದು 2 ಪ್ಲಸ್ 6 ಪ್ಲಸ್ 6 12 ಆಗುತ್ತೆ. ಗಿವ್ ರೈಸ್ ಟು 6 ಪ್ಲಸ್ 2 8 ಪ್ಲಸ್ 6 ಆಗುತ್ತೆ. ಸೊ 2 ಪ್ಲಸ್ 12 14 ಆಗುತ್ತೆ. 8 ಪ್ಲಸ್ 6 14 ಆಗುತ್ತೆ. ಎರಡು ಕಡೆ ಸೇಮ್ ನಂಬರ್ ಆಫ್ ಆಟಮ್ಸ್ ಸಿಕ್ತು. ನೆಕ್ಸ್ಟ್ ಫಿಫ್ತ್ ಒನ್ H2SO4 ಪ್ಲಸ್ NaOH ಅಂತ ಹೇಳಿದ್ರೆ ಇದು ಕೂಡ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಆಸಿಡ್ ವರ್ಸಸ್ ಬೇಸ್. ಸೊ ಸಲ್ಫ್ಯೂರಿಕ್ ಆಸಿಡ್ ಜೊತೆ ಸೋಡಿಯಂ ಹೈಡ್ರಾಕ್ಸೈಡ್ ಬೇಸ್ ರಿಯಾಕ್ಷನ್ ಆಗಿ ನಮ್ಗೆ Na2SO4 ಸೋಡಿಯಂ ಸಲ್ಫೇಟ್ ಸಾಲ್ಟ್ ಸಿಗ್ತಾ ಇದೆ ವಿತ್ ವಾಟರ್. ಸೊ ಫಸ್ಟ್ ರಿಯಾಕ್ಷನ್ ಏನ್ ಕೊಟ್ಟಿದ್ದಾರೆ ಅದ್ ಬರ್ಕೋತೀರಾ. H2SO4 ಪ್ಲಸ್ NaOH give rise to Na2SO4 ಪ್ಲಸ್ H2O. ಸೊ ಇವಾಗ ಹೈಡ್ರೋಜನ್ ಫಸ್ಟ್ ಯಾವ್ದು ಕಡಿಮೆ ನಂಬರ್ ಇದೆ ಅದನ್ನ ನೋಡ್ತಾ ಹೋಗಿ, ಅವಾಗ ನಿಮ್ಗೆ ಈಸಿ ಆಗತ್ತೆ. ಸೊ ಸೋಡಿಯಂ ಸಲ್ಫರ್ ಎಷ್ಟಿದೆ, ಇಲ್ಲಿ 1 ಇದೆ. ಫಸ್ಟ್ ಸಲ್ಫರ್ ರಿಯಾಕ್ಟೆಂಟ್ ಸೈಡ್ ಕೂಡ 1 ಇದೆ, ಪ್ರಾಡಕ್ಟ್ ಸೈಡ್ ಕೂಡ 1 ಇದೆ. ಬಟ್ ಸೋಡಿಯಂ ಅಂತ ನೋಡಿದಾಗ ರಿಯಾಕ್ಟೆಂಟ್ ಸೈಡ್ 1 ಇದೆ, ಪ್ರಾಡಕ್ಟ್ ಸೈಡ್ 2 ಆಗ್ಬಿಟ್ಟಿದೆ. ಸೊ ಅದಕ್ಕೆ ಏನ್ ಮಾಡ್ತೀರಾ, ಇಲ್ಲಿ ಪಕ್ಕದಲ್ಲಿ 2 ಹಾಕ್ತೀರಾ. ಸೊ ಅವಾಗ ಇಲ್ಲೂ 2 ಆಗುತ್ತೆ, ಇಲ್ಲೂ 2 ಆಗುತ್ತೆ. ಓಕೆನಾ. ನೆಕ್ಸ್ಟ್ ಕಡಿಮೆ ಇರೋದು ಯಾವ್ದು ಅಂತ ಹೇಳಿದ್ರೆ ಹೈಡ್ರೋಜನ್ ಇಲ್ಲಿ 2 ಇದೆ, H2SO4 ಅಲ್ಲಿ 2 ಇದೆ, NaOH ಅಲ್ಲಿ ನಾವು 2 ಹಾಕಿದೀವಿ, ಇವಾಗ 2 ಆಗಿದೆ. ಸೊ 2 ಪ್ಲಸ್ 2 ಎಷ್ಟಾಯ್ತು, 4 ಆಯ್ತು. ಬಟ್ ಪ್ರಾಡಕ್ಟ್ ಸೈಡ್ ಅಂತ ಬಂದಾಗ 2 ಇದೆ. ಸೊ ಇಲ್ಲಿ 2 ಹಾಕ್ತೀರಾ, ಅವಾಗ 2 2 4 ಆಗತ್ತೆ. ನೆಕ್ಸ್ಟ್ ರಿಮೈನಿಂಗ್ ಇರೋದು ಆಕ್ಸಿಜನ್ ನೋಡಿದ್ರೆ ಇಲ್ಲಿ 4 ಇದೆ, ಇಲ್ಲಿ 2 ಇದೆ. ಕರೆಕ್ಟಾ. 4 ಪ್ಲಸ್ 2 6 ಆಯ್ತು. ಪ್ರಾಡಕ್ಟ್ ಸೈಡ್ ಅಲ್ಲಿ ನೋಡಿದ್ರೆ ಇಲ್ಲೂ ಕೂಡ Ne2SO4 ಅಲ್ಲಿ 4 ಇದೆ, 2H2O ಅಲ್ಲಿ 2 ಇದೆ. ಸೊ 4 ಪ್ಲಸ್ 2 6 ಆಯ್ತು. ಸೊ ಇವಾಗ ಎಲ್ಲ ನಂಬರ್ ಆಫ್ ಐಟಮ್ಸ್ ನ ಆಡ್ ಮಾಡಿ. ಸೊ 2 ಪ್ಲಸ್ 1 3, 3 ಪ್ಲಸ್ 4 7 ಪ್ಲಸ್ 6 ಆಗುತ್ತೆ. ಇದು 3 ಪ್ಲಸ್ 4 7 ಪ್ಲಸ್ 6. ಸೊ ಎರಡು ಈಕ್ವಲ್ ಇದೆ ಅಲ್ವಾ. 2 ಸೈಡ್ ಕೂಡ ಸೇಮ್ ನಂಬರ್ ಸಿಗ್ತಾ ಇದೆ ನಮಗೆ. ಇಲ್ಲೂ ಕೂಡ 13 ಆಗುತ್ತೆ, ಇಲ್ಲೂ ಕೂಡ 13 ಆಗುತ್ತೆ. ಸೊ ನಮಗೆ ಬ್ಯಾಲೆನ್ಸ್ ಆಗಿದೆ ಅಂತ. ಸೊ ಇಲ್ಲಿ ತನಕ ಮಾಡರೇಟ್ ಲೆವೆಲ್ದು ಸಾಲ್ವ್ ಮಾಡಿದ್ವಿ. ಇವಾಗ ಸಮ್ ಹಾರ್ಡ್ ಲೆವೆಲ್ ಕೆಮಿಕಲ್ ಈಕ್ವೇಶನ್ಸ್ ಟು ಬಿ ಬ್ಯಾಲೆನ್ಸ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಫಸ್ಟ್ ಒನ್ ಕಂಬರ್ಷನ್ ಆಫ್ ಬ್ಯೂಟೇನ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಈಗ ಆಲ್ರೆಡಿ ನೀವು ಮೀಥೇನ್ ಮತ್ತೆ ಈಥೇನ್ ಮಾಡಿರೋದ್ರಿಂದ ಇದಷ್ಟು ಕಷ್ಟ ಆಗಲ್ಲ. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಬ್ಯೂಟೇನ್ದು ಫಾರ್ಮುಲಾ ಬಂದು C4H10. ಸೊ ಕೊಟ್ಟಿರೋದು ಬರ್ಕೋತೀರಾ. C4H10 ಪ್ಲಸ್ O2 ಗಿವ್ ರೈಸ್ ಟು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್. ಸೊ ಇವಾಗ ರಿಯಾಕ್ಟೆಂಟ್ ಸೈಡ್ ನೋಡ್ತಾ ಹೋಗಿ. ಇಲ್ಲಿ C4 ಇದೆಯಾ, ಪ್ರಾಡಕ್ಟ್ ಸೈಡ್ 4 ಆಗ್ಬೇಕಲ್ವಾ, 1 ಇದೆ. ಸೊ 4 ಇಂದ ಮಲ್ಟಿಪ್ಲೈ ಮಾಡ್ತೀರಿ. ಈಗ ಇಲ್ಲೂ ಕೂಡ C4 ಆಯ್ತು ಪ್ರಾಡಕ್ಟ್ ಸೈಡ್ ಅಲ್ಲಿ ಕೂಡ. ನೆಕ್ಸ್ಟ್ H ನೋಡಿ, H10 ಇದೆ, ಬಟ್ ಪ್ರಾಡಕ್ಟ್ ಸೈಡ್ 2 ಇದೆ. ಅದು 10 ಆಗ್ಬೇಕು ಅಂತ ಹೇಳಿದ್ರೆ 5 ಇಂದ ಮಲ್ಟಿಪ್ಲೈ ಮಾಡ್ತೀರಾ. ಸೊ ಇವಾಗ H10 ಆಯ್ತು. ರಿಮೈನಿಂಗ್ ಇರೋದು O ಮಾತ್ರ. ಸೊ ಆಕ್ಸಿಜನ್ ರಿಯಾಕ್ಟೆಂಟ್ ಸೈಡ್ 2 ಮಾತ್ರ ಇದೆ, ಬಟ್ ಪ್ರಾಡಕ್ಟ್ ಸೈಡ್ ನೋಡಿದಾಗ ಇಲ್ಲಿ 4 2 8 ಆಗತ್ತೆ, ಇಲ್ಲಿ 5 ಆಗತ್ತೆ. ಸೊ 8 ಪ್ಲಸ್ 5 13 ಆಯ್ತು. O2 ಇದೆ, 13 ಆಗ್ಬೇಕು ಅಂತ ಹೇಳಿದ್ರೆ ಅಗೇನ್ 13/2 ಹಾಕೋತೀರ. ಸೊ 13/2 ಬರುತ್ತೆ. ನೆಕ್ಸ್ಟ್ ಫ್ರಾಕ್ಷನ್ ಬಂದಿದೆ, ಮಲ್ಟಿಪ್ಲೈ ಬೈ 2 ಮಾಡ್ತೀರಾ. ಮಲ್ಟಿಪ್ಲೈ ಬೈ 2 ಮಾಡಿದಾಗ ನಿಮಗೆ ಆನ್ಸರ್ ಏನ್ ಸಿಗತ್ತೆ,
2C4H10 ಪ್ಲಸ್ 13O2 2 ಕ್ಯಾನ್ಸಲ್ ಆಗುತ್ತೆ. ಗಿವ್ ರೈಸ್ ಟು 4 2 8 CO2 ಪ್ಲಸ್ 5 2 10 H2O. ಇವಾಗ ಮತ್ತೆ ಎಲ್ಲ ಕರೆಕ್ಟ್ ಇದೆಯಾ, ನೀವು ಬ್ಯಾಲೆನ್ಸ್ ಆಗಿದೆಯಾ ಅಂತ ಚೆಕ್ ಮಾಡ್ಬೇಕು. ಸೊ ಸಿ ಎಷ್ಟಾಯ್ತು ಇವಾಗ, ಇಲ್ಲಿ 2 4 8 ಆಯ್ತು. ಹೆಚ್ಚು 10 ಇದೆ ಮತ್ತೆ 2 ಇದೆ. 10 2 20. ಇಲ್ಲಿ ಆಕ್ಸಿಜನ್ ಓ ಎಷ್ಟಾಯ್ತು, 13 2 26. ಗಿವ್ ರೈಸ್ ಟು, ಇಲ್ಲಿ ಕಾರ್ಬನ್ ಮತ್ತೆ ಸಿ 8 ಇದೆ, ಆಕ್ಸಿಜನ್ 8 2 16 ಆಯ್ತು. ಇಲ್ಲೂ ಕೂಡ ಹೈಡ್ರೋಜನ್ 10 ಇದೆ, ಇಲ್ಲಿ 2 ಇದೆ, 10 2 20 ಆಗತ್ತೆ. ಆಕ್ಸಿಜನ್ ಬಂದು 10 ಆಗತ್ತೆ. ಸೊ ಇವಾಗ ಆಡ್ ಮಾಡಿದ್ರೆ ಏನ್ ಸಿಗತ್ತೆ ನಿಮಗೆ, ಇದು 28 ಆಗತ್ತಾ. ನೆಕ್ಸ್ಟ್ ಪ್ಲಸ್ 26 ಗಿವ್ ರೈಸ್ ಟು 16 ಪ್ಲಸ್ 8 24 ಪ್ಲಸ್ 20 ಪ್ಲಸ್ 10 30. ಸೊ ಇದೆರಡು ಆಡ್ ಮಾಡಿ ಮತ್ತೆ ಇವಾಗ 28 ಪ್ಲಸ್ 26 20 ಪ್ಲಸ್ 20 40 ಆಯ್ತು. 8 ಪ್ಲಸ್ 6 14 ಅಲ್ವಾ, 40 ಪ್ಲಸ್ 14 54. ಸೊ ಇಲ್ಲಿ 24 ಪ್ಲಸ್ 30 54. ಸೊ ಬೋತ್ ಸೈಡ್ ಸೇಮ್ ನಂಬರ್ ಆಫ್ ಆಟಮ್ಸ್ ಸಿಗ್ತಾ ಇದೆ. ನೆಕ್ಸ್ಟ್ ಸೆಕೆಂಡ್ ಇಕ್ವೇಶನ್, ರಿಯಾಕ್ಷನ್ ಆಫ್ ಬೇರಿಯಂ ಹೈಡ್ರಾಕ್ಸೈಡ್ ಅಂಡ್ ಫಾಸ್ಫೋರಿಕ್ ಆಸಿಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಬೇರಿಯಂ ಹೈಡ್ರಾಕ್ಸೈಡ್ BaOH ಟ್ವೈಸ್ ಪ್ಲಸ್ H3PO4, ಇದನ್ನ ನಾವು ಫಾಸ್ಫೋರಿಕ್ ಆಸಿಡ್ ಅಂತ ಹೇಳಿ ಕರಿತೀವಿ. ಗಿವ್ ರೈಸ್ ಟು ಬೇರಿಯಂ ಫಾಸ್ಫೇಟ್, ಫಾಸ್ಫೇಟ್ ಆಗ್ತಿದೆ ಅಲ್ಲಿ, ಪ್ಲಸ್ H2O ಅಂದ್ರೆ ವಾಟರ್. ಫಸ್ಟ್ ಕೊಟ್ಟಿರೋದು ಬರ್ಕೋತೀರಾ, BaOH ಟ್ವೈಸ್ ಪ್ಲಸ್ H3PO4 gives Ba3PO4 twice plus H2O. ಸೊ ಇವಾಗ BA ಎಷ್ಟಿದೆ, ರಿಯಾಕ್ಟೆಂಟ್ ಸೈಡ್ 1 ಇದೆ, ಬಟ್ ಪ್ರಾಡಕ್ಟ್ ಸೈಡ್ ನೋಡಿದಾಗ 3 ಇದೆ. ಸೊ ಇದು 3 ಆಗ್ಬೇಕು ಅಂತ ಹೇಳಿದ್ರೆ 3 ನ ಆಡ್ ಮಾಡ್ತೀರಾ. ಸೊ 3BA ಆಯ್ತು ಅಲ್ಲಿಗೆ. ಸೊ ರಿಯಾಕ್ಟೆಂಟ್ ಸೈಡ್ ಕೂಡ 3 ಇದೆ, ಪ್ರಾಡಕ್ಟ್ ಸೈಡ್ ಕೂಡ 3 ಇದೆ. ನೆಕ್ಸ್ಟ್ ಯಾವ್ದಿದೆ, ಆಕ್ಸಿಜನ್ ಮತ್ತೆ ಹೈಡ್ರೋಜನ್. ಆಕ್ಸಿಜನ್ ನೋಡಿ, ಆಕ್ಸಿಜನ್ ಇಲ್ಲಿ ಎಷ್ಟಾಯ್ತು, ಇಲ್ಲಿ 2 ಇದೆ, OH ಟ್ವೈಸ್ ಅಲ್ಲಿ 2 ಇದೆ, ಮತ್ತೆ ಕೋಫಿಷಿಯಂಟ್ 3 ಇದೆ ಅಲ್ವಾ, 2 3 6 ಆಯ್ತು. ಸೊ 6 ಬರ್ಕೋತೀರಾ. ಇಲ್ಲಿ 4 ಇದೆ, ಸೊ 6 ಪ್ಲಸ್ 4 10 ಆಯ್ತು. ಪ್ರಾಡಕ್ಟ್ ಸೈಡ್ ಅಲ್ಲಿ ಇಲ್ಲಿ PO4 ಟ್ವೈಸ್ ಇದೆ ಅಲ್ವಾ, 4 2 8 ಆಗತ್ತೆ. ಬಟ್ ಇಲ್ಲಿ ಒಂದೇ ಆಯ್ತು ಅಲ್ವಾ, ಒಂದು ಮಾತ್ರ ಇದೆ ಇಲ್ಲಿ, ಅಂದ್ರೆ 8 ಪ್ಲಸ್ 1 9 ಆಗ್ತಿದೆ, ಬಟ್ ಇಲ್ಲಿ ನಮಗೆ 10 ಇದೆ. ನೆಕ್ಸ್ಟ್ ಹೈಡ್ರೋಜನ್ ಬ್ಯಾಲೆನ್ಸ್ ಮಾಡಿ, ಅವಾಗ ಬ್ಯಾಲೆನ್ಸ್ ಆಗ್ಬೋದು ಆಕ್ಸಿಜನ್. ಸೊ ಹೈಡ್ರೋಜನ್ ಇಲ್ಲಿ 2 ಇದೆ, ಇಲ್ಲಿ 3 ಇದೆ, 2 3 ಹೈಡ್ರೋಜನ್ 6 ಆಗತ್ತೆ. ನೆಕ್ಸ್ಟ್ ಇಲ್ಲಿ 3 ಇದೆ, ಸೊ 6 ಪ್ಲಸ್ 3 9 ಆಗ್ತಾ ಇದೆ. ಸೊ ಇಲ್ಲಿ 2 ಇದೆ. ನೆಕ್ಸ್ಟ್ ಏನ್ ಬ್ಯಾಲೆನ್ಸ್ ಮಾಡ್ಬೋದು, ಇಲ್ಲಿ 6 ಪ್ಲಸ್ 3 9 ಆಗ್ತಿದೆ. ರಿಯಾಕ್ಟೆಂಟ್ ಸೈಡ್ ಅಲ್ಲಿ, ಪ್ರಾಡಕ್ಟ್ ಸೈಡ್ ಅಲ್ಲಿ 2 ಇದೆ. ಸೊ ಇದನ್ನೇನಾದ್ರೂ ಬ್ಯಾಲೆನ್ಸ್ ಮಾಡ್ಬೋದಾ, ಬ್ಯಾಲೆನ್ಸ್ ಮಾಡ್ಬೋದಾ ಅಂತ ನೋಡಿದ್ರೆ ಏನ್ ಮಾಡ್ತೀರಾ ಅವಾಗ, H2ಗೆ. ಸೊ ಇವಾಗ H2 ಇದೆ, ಇಲ್ಲಿ H3 6 ಪ್ಲಸ್ 3 9 ಆಗ್ತಿದೆ, ಇಲ್ಲಿ H2O 2 ಮಾತ್ರ ಇದೆ. ಸೊ ಹಿಂಗಿದ್ದಾಗ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಫಸ್ಟ್ ಇಲ್ಲಿ 2 ಅಂತ ಬರ್ಕೋತೀರಾ. ಸೊ ಇಲ್ಲಿ H ಎಷ್ಟಾಯ್ತು, 6 ಪ್ಲಸ್ 3 ಈಕ್ವಲ್ಸ್ 9 ಆಯ್ತು. ಇಲ್ಲಿ 2 ಇದೆ. ನೆಕ್ಸ್ಟ್ ಆಕ್ಸಿಜನ್ ಎಷ್ಟಿದೆ ಬರ್ಕೋತೀರಾ. ಆಕ್ಸಿಜನ್ ಎಷ್ಟಿದೆ, ಇಲ್ಲಿ 6 ಇದೆ, ಇಲ್ಲಿ 4 ಇದೆ, ಈಕ್ವಲ್ಸ್ 10 ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ 8 ಪ್ಲಸ್ 1 ಈಕ್ವಲ್ಸ್ 9 ಆಗ್ತಾ ಇದೆ. ಅಂತ ಹೇಳಿದ್ರೆ ಒಂದು ಆಕ್ಸಿಜನ್ ಇನ್ನ ಹೆಚ್ಚಾಗ್ಬೇಕು ಅಂತ ಹೇಳಿ. ಸೊ ಇಲ್ಲಿ 2 ಹಾಕ್ಬೋದಾ, 2 ಹಾಕಿದ್ರೆ ಏನಾಯ್ತು, ಇಲ್ಲಿ ಆಕ್ಸಿಜನ್ 2 ಆಯ್ತು. ಸೊ ನಿಮಗೆ ಇವಾಗ ಏನಾಗತ್ತೆ, ಇದು 8 ಪ್ಲಸ್ 2 10 ಆಗತ್ತೆ ಅಲ್ವಾ, 8 ಪ್ಲಸ್ 2 10 ಆಯ್ತು. ಬಟ್ ಹೈಡ್ರೋಜನ್ ಬ್ಯಾಲೆನ್ಸ್ ಆಗತ್ತಾ, ಆಗಲ್ಲ. ಸೊ ಇಲ್ಲಿ 2 2 4 ಆಗತ್ತೆ. ಅವಾಗ 4 ಇಲ್ಲಿ ಎಷ್ಟಾಯ್ತು, ಇಲ್ಲಿ 9 ಇದೆ. ಸೊ 4 ಮತ್ತೆ 9 ಇದೆ ಅಂದ್ರೆ 5 ಡಿಫ್ರೆನ್ಸ್ ಬರ್ತಾ ಇದೆ ಇನ್ನು.
5 ಡಿಫ್ರೆನ್ಸ್ ಬರ್ತಿದೆ ಅಂತ ಹೇಳಿದ್ರೆ ಮತ್ತೆ ನಾವ್ ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡ್ಬೇಕು? ಇಲ್ಲಿ 9 ಇದೆ, ಇಲ್ಲಿ 4 ಇದೆ. ಅವಾಗ ಏನ್ ಮಾಡ್ತೀರಾ? ಮತ್ತೆ ಇನ್ನೊಂದ್ಸಲ ಬರ್ಕೊಳ್ಳಿ. 3 BA OH twice plus H3 PO4 give rise to BA3 PO4 twice plus 2H2O. ಸೊ ಎಗೇನ್ ಇವಾಗ ಮತ್ತೆ ಹೆಚ್ ನ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಇವಾಗ ಹೆಚ್ಚು ಬಂದು ನಮಗೆ 4 ಇದೆ, 9 ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ಏನ್ ಮಾಡ್ತೀರಾ? ಏನ್ ಫ್ರಾಕ್ಷನ್ ಬಂದಾಗ್ಲೂ ಕೂಡ ಸಾಲ್ವ್ ಮಾಡ್ಬೋದು ಅದನ್ನ ಅಂತ ಹೇಳಿದ್ದೀನಿ, ನೀವು ನೋಡ್ಬೋದು. ಇವಾಗ ಹೆಚ್ಚು 9 ಆಗ್ಬೇಕು ಅಂತ ಹೇಳಿದ್ರೆ ಇದೇನ್ ಮಾಡ್ತೀರಾ? ಮಲ್ಟಿಪ್ಲೈ ಬೈ, ಸಾರಿ ಇಲ್ಲಿ 2 ಇದೆ ಅಲ್ವಾ, 2 ಪ್ಲೇಸ್ಗೆ 5 ಹಾಕಿ. ಸೊ 5 ಆಗ್ತಾಗ ಹೆಚ್ಚು ಏನಾಯ್ತು? ಇಲ್ಲಿ 5 2s 10 ಆಯ್ತು. ಓ ಎಷ್ಟಾಯ್ತು? 5 ಆಯ್ತು. ಕರೆಕ್ಟಾ? ಸೊ ನೆಕ್ಸ್ಟ್ ಹೋ 5 ಆಯ್ತು. ನೆಕ್ಸ್ಟ್ ಎಲ್ಲ ಬ್ಯಾಲೆನ್ಸ್ ಆಗಿದ್ಯಾ ನೋಡಿ. BA 3 ಆಗತ್ತೆ, ಓ 6 ಆಗತ್ತೆ, ಹೆಚ್ ಕೂಡ 6 ಆಗತ್ತೆ, ಇಲ್ಲಿ ಹೆಚ್ 3, ಇಲ್ಲಿ ಪಿ 1 ಇದೆ. ಓಕೆ, ಇನ್ನೊಂದ್ ಏನ್ ಮಿಸ್ಟೇಕ್ ಮಾಡಿದ್ವಿ ಅಂದ್ರೆ ಫಾಸ್ಫರಸ್ ನಾವು ಬ್ಯಾಲೆನ್ಸ್ ಮಾಡೋದನ್ನ ಬಿಟ್ವಿ. ಇಲ್ಲಿ PO4 ಟ್ವೈಸ್ ಇದೆ, ಅಂದ್ರೆ ಪಿ ಅನ್ನೋದು 2 ಟೈಮ್ಸ್ ಇದೆ ಅಂತ ಅರ್ಥ. ಸೊ LHS ಅಲ್ಲಿ ಅಂದ್ರೆ ರಿಯಾಕ್ಟೆಂಟ್ ಸೈಡ್ ಕೂಡ 2 ಆಗ್ಬೇಕಿತ್ತಲ್ವಾ, ಸೊ ಇಲ್ಲಿಗೆ 2 ಹಾಕೋಬೇಕು. ಅವಾಗ ಏನಾಗತ್ತೆ? ಇವಾಗ ಬ್ಯಾಲೆನ್ಸ್ ಆಗತ್ತಾ ನೋಡಿ. ಸೊ ಇಲ್ಲಿ 5H2 ಇತ್ತಲ್ವಾ, ಅದ್ ಬರ್ಕೋಬಿಡಿ. ನೆಕ್ಸ್ಟ್ ಇವಾಗ ಬ್ಯಾಲೆನ್ಸ್ ಆಗತ್ತಾ ಅಂತ ನೋಡಿದ್ರೆ 2H2O ಇರ್ಲಿ, BA 3 ಆಗತ್ತೆ, ಆಕ್ಸಿಜನ್ ಕೂಡ 6 ಆಗತ್ತೆ, ಹೈಡ್ರೋಜನ್ ಕೂಡ 6 ಆಗತ್ತೆ. ಸೊ ಇಲ್ಲಿ ಹೈಡ್ರೋಜನ್ 3 2s 6 ಆಯ್ತು, ಫಾಸ್ಫರ್ 2 ಆಯ್ತು, ಆಕ್ಸಿಜನ್ 8 ಆಯ್ತು. ಸೊ ಇಲ್ಲೂ ಕೂಡ ಬೇರಿಯಂ 3 ಇದೆ, ಫಾಸ್ಫೇಟ್ 2 ಇದೆ, ಆಕ್ಸಿಜನ್ 8 ಇದೆ, 4 2s 8 ಅಲ್ವಾ. ಸೊ ಇಲ್ಲಿ ಹೈಡ್ರೋಜನ್ 4 ಆಯ್ತು, ಆಕ್ಸಿಜನ್ ಎಷ್ಟಾಯ್ತು? 2 ಆಯ್ತು. ನೆಕ್ಸ್ಟ್ ಆಡ್ ಮಾಡ್ತಾ ಹೋಗಿ. ಆಡ್ ಮಾಡಿದ್ರೆ ಇವಾಗ ಫಸ್ಟ್ ಎಲ್ಲ ಕರೆಕ್ಟ್ ಬ್ಯಾಲೆನ್ಸ್ ಆಗಿದ್ಯಾ ನೋಡಿ. BA 3 ಇದೆ, ಇಲ್ಲೂ ಕೂಡ 3 ಇದೆ, ಆಕ್ಸಿಜನ್ 6 + 8 14 ಆಗ್ತಾ ಇದೆ. ಸೊ ಇಲ್ಲಿ 8 + 2 10 ಆಗ್ತಾ ಇದೆ. ಮತ್ತೆ 4 ಇನ್ಕ್ರೀಸ್ ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? ಈಗ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಎರಡರಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಬೇಕಿರುತ್ತೆ. ಆಕ್ಸಿಜನ್ ನೋಡ್ಬಿಡಿ ಅದೇ ರೀತಿ, ಇಲ್ಲಿ ರಿಯಾಕ್ಟೆಂಟ್ ಸೈಡ್ ಅಲ್ಲಿ 6 ಇದೆ, ಇಲ್ಲಿ 8 ಇದೆ. ಸೊ 8 + 6 ಸಾರಿ 6 + 8 14 ಆಗುತ್ತೆ. ಹೈಡ್ರೋಜನ್ 12 ಆಗುತ್ತೆ. 12 ಆಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? 6 ನ ಹಾಕ್ಬೇಕು. ಸೊ 2 ಪ್ಲೇಸಸ್ 6 ಹಾಕ್ತೀರಾ. ಸೊ ಈಗ ಬ್ಯಾಲೆನ್ಸ್ ಆಗತ್ತೆ ನೋಡಿ. ಅವಾಗ ಆಕ್ಸಿಜನ್ ಎಷ್ಟಾಗತ್ತೆ ನಿಮಗೆ? 6 ಆಯ್ತು. ಸೊ ಇವಾಗ ಎಲ್ಲ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿದೆ. ಬೇರಿಯಂ ಕೂಡ 3 ಇದೆ, ಆಕ್ಸಿಜನ್ 6 + 8 14 ಇದೆ, ಇಲ್ಲೂ ಕೂಡ 8 + 6 14 ಆಯ್ತು. ಹೈಡ್ರೋಜನ್ 6 + 6 12 ಆಯ್ತು, 6 2s 12 ಆಗತ್ತೆ. ಸೊ 4 ಪ್ಲೇಸ್ ಅಲ್ಲಿ 12 ಬರ್ಕೋತೀರ. ಸೊ ಆಡ್ ಮಾಡಿದ್ರೆ ನಿಮಗೆಲ್ಲ ಇವಾಗ 6 + 6 12, 12 + 3 15 ಆಯ್ತು, ಪ್ಲಸ್ 16 ಗಿವ್ ರೈಸ್ ಟು 13 + 18. ಕರೆಕ್ಟಾ? 15 + 16 ಮಾಡಿದ್ರೆ ದಿಸ್ ಈಸ್ ಈಕ್ವಲ್ಸ್ ಟು ಇದೇನಾಗತ್ತೆ? ಸೊ ದಿಸ್ ಈಕ್ವಲ್ಸ್ ಟು ರಿಯಾಕ್ಟೆಂಟ್ ಸೈಡ್ ಅಲ್ಲಿ ಏನಾಗುತ್ತೆ? ಇದು ಕೂಡ 31 ಆಗುತ್ತೆ, ಇದು ರಿಯಾಕ್ಟೆಂಟ್ ಸೈಡ್. ನೆಕ್ಸ್ಟ್ ಪ್ರಾಡಕ್ಟ್ ಸೈಡ್ ಕೂಡ 31 ಆಗುತ್ತೆ. ನಿಮ್ಗೆ ಈಕ್ವಲ್ ನಂಬರ್ ಆಫ್ ಐಟಮ್ಸ್ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಅಮೋನಿಯಾ ಅಂಡ್ ಆಕ್ಸಿಜನ್ ರಿಯಾಕ್ಷನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಮೋನಿಯಾ ಜೊತೆಗೆ ಆಕ್ಸಿಜನ್ ರಿಯಾಕ್ಟ್ ಆದ್ರೆ ನೈಟ್ರೋಜನ್ ಆಕ್ಸೈಡ್ ಮತ್ತೆ H2O ವಾಟರ್ ಸಿಗ್ತಾ ಇದೆ. ಸೊ
NH3 plus O2 give rise to NO plus H2O. ಕರೆಕ್ಟಾ? ಸೊ ಇಲ್ಲಿ ನೈಟ್ರೋಜನ್ 1 ಇದೆ, ಇಲ್ಲೂ ಕೂಡ 1 ಇದೆ. ಇಲ್ಲಿ ಆಕ್ಸಿಜನ್ 2 ಇದೆ ಅಲ್ವಾ? ಸೊ ಇಲ್ಲೂ ಕೂಡ 1 + 1 2 ಆಯ್ತು. ಬಟ್ ಬ್ಯಾಲೆನ್ಸ್ ಆಗದೆ ಇರೋದು ಹೈಡ್ರೋಜನ್ ಆಟಮ್ಸ್ ಮಾತ್ರ. ಸೊ ಇಲ್ಲಿ 3 ಇದೆ, ಇಲ್ಲಿ 2 ಇದೆ. 2 ಇರೋದು ಹೈಡ್ರೋಜನ್ ಆಟಮ್ 3 ಆಗ್ಬೇಕು ಅಂತ ಹೇಳಿದ್ರೆ ಅಗೇನ್ 3/2 ಫ್ರಾಕ್ಷನ್ ಬರುತ್ತೆ. ಸೊ 2 2 ಕ್ಯಾನ್ಸಲ್ ಆಗುತ್ತೆ, 3 ಉಳ್ಕೊಳ್ಳುತ್ತೆ. ಬಟ್ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ನಮಗೆ ಮಾಲಿಕ್ಯೂಲ್ ಸಿಗಲ್ಲ ಅಲ್ವಾ? ಸೊ ಮಲ್ಟಿಪ್ಲೈ ಬೈ 2 ಮಾಡ್ತೀರಾ. ಅವಾಗ 2NH3 plus 2O2 give rise to 2NO plus 3H2O ಆಗುತ್ತೆ. ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಇರೋ 2 ಕ್ಯಾನ್ಸಲ್ ಆಗುತ್ತೆ. ಸೊ ಇವಾಗ ಮತ್ತೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ. N2 ಇದೆ, H 3 2 6 ಆಯ್ತು, O 4 ಆಯ್ತು. ಅದೇ ರೀತಿ N ನೋಡಿದ್ರೆ 2 ಆಗುತ್ತೆ, ಆಕ್ಸಿಜನ್ 2 ಆಗುತ್ತೆ, ಹೈಡ್ರೋಜನ್ ಬಂದು 3 2 6 ಆಗುತ್ತೆ, ಮತ್ತೆ ಇಲ್ಲಿ 3 ಆಯ್ತು. ಸೊ ಆಕ್ಸಿಜನ್ ಇಲ್ಲಿ 4 ಇದೆ, 2 2 4, ಇಲ್ಲಿ 2 + 3 2 + 3 5 ಆಗ್ತಿದೆ. ಸೊ ಆಕ್ಸಿಜನ್ ಅಲ್ಲಿ ಮತ್ತೆ ವೇರಿಯೇಷನ್ ಆಯ್ತು ಅಲ್ವಾ? ಸೊ 3/2 H2O ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ? ಇದನ್ನ ಹಾಗೆ ಬರ್ಕೋತೀರಾ. 2NH3 plus 2O2 give rise to 2NO plus 3H2O. ಸೊ ಇವಾಗ ಇಲ್ಲಿ ಹೈಡ್ರೋಜನ್ ಎರಡು ಕಡೆ ಸೇಮ್ ಇದೆ, ನೈಟ್ರೋಜನ್ ಕೂಡ 2 2 ಇದೆ. ಮತ್ತೆ ಆಕ್ಸಿಜನ್ ವೇರಿಯೇಷನ್ ಆಯ್ತು. ಇಲ್ಲಿ 2 2 4 ಬರ್ತಿದೆ, ಇಲ್ಲಿ 5 ಆಗ್ತಿದೆ. ಸೊ 2 + 3 5 ಆಯ್ತು. ಸೊ ಮತ್ತೆ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀರಾ? 5/2 ಮತ್ತೆ ಆಗತ್ತೆ. ಸೊ ಇದನ್ನ 5/2 5/2 ಮಾಡಿದ್ರೆ ಮತ್ತೆ ರಿಯಾಕ್ಟೆಂಟ್ ಸೈಡ್ ಅಲ್ಲಿ 5 ಇರೋದ್ರಿಂದ ಆಕ್ಸಿಜನ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಇವಾಗ ಮತ್ತೆ ಡಿನಾಮಿನೇಟರ್ 2 ಬಂತಲ್ವಾ? ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಮತ್ತೆ ಮಲ್ಟಿಪ್ಲೈ ಬೈ 2 ಮಾಡ್ತೀವಿ. ಸೊ ಇವಾಗ ಇದೇನಾಗುತ್ತೆ? 4NH3 plus 5O2 give rise to 4NO plus 6H2O. 3 2 6 ಆಗುತ್ತೆ. ಸೊ ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಇಲ್ಲೂ ಕೂಡ 4 ಇದೆ, ಏನು ಪ್ರಾಡಕ್ಟ್ ಸೈಡ್ ಅಲ್ಲಿ ಕೂಡ 4 ಇದೆ. ಇಲ್ಲಿ ಹೆಚ್ಚು 4 3 12 ಆಯ್ತು, ಇಲ್ಲಿ 6 2 12 ಆಯ್ತು. ಇಲ್ಲಿ ಆಕ್ಸಿಜನ್ 5 2 10 ಇದೆ, ಇಲ್ಲಿ 4 ಇದೆ, ಇಲ್ಲಿ 6 ಇದೆ. 6 + 4 10 ಆಯ್ತು. ಸೊ ಆಡ್ ಮಾಡಿದ್ರೆ ನಿಮ್ಗೆ ಸೇಮ್ ನಂಬರ್ ಆಫ್ ಐಟಮ್ಸ್ ಸಿಗತ್ತೆ. 12 + 4 16 ಆಗುತ್ತೆ, 16 + 10 26 ಆಗುತ್ತೆ. ಇಲ್ಲೂ ಕೂಡ 8 + 12 20 ಆಗುತ್ತೆ, 20 + 6 26 ಆಗುತ್ತೆ. ಅಂದ್ರೆ ಸೇಮ್ ನಂಬರ್ ಆಫ್ ಆಟಮ್ಸ್ ಸಿಗ್ತಾ ಇದೆ ಅಂತ. ಸೊ ಇನ್ನೊಂದು ಕಂಬಷನ್ ಆಫ್ ಬೆನ್ಝೀನ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂತ ಹೇಳಿದ್ರೆ ಹೈಡ್ರೋಕಾರ್ಬನ್ಸ್ ನೀವು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ಬರುತ್ತೆ. ನಾನು ಆಲ್ರೆಡಿ ಇದು 3 ಪ್ರಾಬ್ಲಮ್ ಸಾಲ್ವ್ ಮಾಡಿಸಿದೀನಿ ನಿಮ್ಗೆ, ಇದನ್ನ ನೀವೇ ಮಾಡಿ ಹೋಮ್ ವರ್ಕ್. ನೆಕ್ಸ್ಟ್ ಲಾಸ್ಟ್ ಒನ್ ಅಲ್ಯೂಮಿನಿಯಂ ಮತ್ತೆ ಸಲ್ಫ್ಯೂರಿಕ್ ಆಸಿಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಇದು ಕೂಡ ಮೆಟಲ್ಸ್ ಆಸಿಡ್ಸ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ನ ರಿಲೀಸ್ ಮಾಡತ್ತೆ ಅಂತ ಹೇಳಿ ಸಾಲ್ವ್ ಮಾಡಿಸಿದೀನಿ. ಇದು ಕೂಡ ಸೇಮ್ ಪ್ರೀವಿಯಸ್ ಏನ್ ಮಾಡಿಸಿದೀನಿ ಅದೇ ತರ ಇರುತ್ತೆ, ನೋಡ್ಕೊಂಡು ಸಾಲ್ವ್ ಮಾಡ್ಬೋದು ನೀವು. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕೆಮಿಕಲ್ ಈಕ್ವೇಶನ್ಸ್ ನ ಹೇಗೆ ಬ್ಯಾಲೆನ್ಸ್ ಮಾಡೋಂಥದ್ದು ಅಂತ ನೋಡಿದ್ವಿ. ನಾವು ಇದುವರೆಗೂ ಏನ್ ಮೆಥಡ್ ಫಾಲೋ ಮಾಡಿದೀವಿ ಕೆಮಿಕಲ್ ಈಕ್ವೇಶನ್ಸ್ ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ, ಅದನ್ನ ನಾವು ಹಿಟ್ ಅಂಡ್ ಟ್ರಯಲ್ ಮೆಥಡ್ ಅಂತ ಹೇಳಿ ಕರಿತೀವಿ. ಅಂತ ಹೇಳಿದ್ರೆ ಒಂದೇ ಸಲಕ್ಕೆ ನಮ್ಗೆ ಬ್ಯಾಲೆನ್ಸ್ ಆಗಲ್ಲ ಅದು. ಹಿಟ್ ಅಂಡ್ ಟ್ರಯಲ್ ಅಂತ ಹೇಳಿದ್ರೆ ಟ್ರಯಲ್ ಅಂಡ್ ಎರರ್ ತರ ಕಂಟಿನ್ಯೂಸ್ ಮಾಡ್ತಾ ಇರ್ಬೇಕಾದ್ರೆ ಅಂಟಿಲ್ ಬ್ಯಾಲೆನ್ಸ್ ಆಗೋ ತನಕನೂ ಕೂಡ ನಾವು ಕ್ಯಾರಿ ಮಾಡ್ಬೇಕಾಗತ್ತೆ. ಸೊ ಇದನ್ನ ನಾವು ಹಿಟ್ ಅಂಡ್ ಟ್ರಯಲ್ ಮೆಥಡ್ ಆಫ್ ಬ್ಯಾಲೆನ್ಸಿಂಗ್ ಆಫ್ ಕೆಮಿಕಲ್ ಈಕ್ವೇಶನ್ಸ್ ಅಂತ ಹೇಳಿ ಕರಿತೀವಿ. ಸೊ ಇವತ್ತಿಗೆ ಕೆಮಿಕಲ್ ರಿಯಾಕ್ಷನ್ಸ್ ಅಥವಾ ಈಕ್ವೇಶನ್ಸ್ ಏನಿದೆ, ಕೆಮಿಕಲ್ ಚೇಂಜಸ್ ಅಂಡ್ ಈಕ್ವೇಶನ್ಸ್ ಅದು ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು.